ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಬೇಸಿಕಲಿ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಜೆ ಕೆ ಟೈರ್ ಕಂಪ್ನಿ ಟೆಕ್ನಿಕಲ್ ಹಾಗೂ ಫಂಡಮೆಂಟಲ್ ಅನಾಲಿಸಿಸ್ ಕಂಪ್ಲೀಟಾಗಿ ಕವರ್ ಮಾಡ್ತೀನಿ. ಮತ್ತು ನಾನು ಯಾಕೆ ಜೆ ಕೆ ಟೈರೇ ಚೂಸ್ ಮಾಡಿದೆ ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ ಡೆಪ್ತ್ ಆಗಿ. ಸೊ ಅದಕ್ಕೂ ಮುಂಚೆ ನಾವು ಬೇಸಿಕಲಿ ಆಟೋ ಇಂಡೆಕ್ಸ್ ನೋಡೋಣ. ಇದೊಂದು ಸೆವೆರಲ್ ರೀಸನ್ಸ್ ಅಂತ ಹೇಳ್ಬೋದು. ಸೊ ಜಸ್ಟ್ ಎ ಮೂಮೆಂಟ್, ಆಟೋ ಇಂಡೆಕ್ಸ್ ಓಪನ್ ಮಾಡ್ತೀನಿ. ಸೊ ಆಟೋ ಇಂಡೆಕ್ಸ್ ನೋಡ್ಬೋದು ನೀವು ಕಂಪ್ಲೀಟಾಗಿ ಆಲ್ಮೋಸ್ಟ್ ಆಗಸ್ಟ್ 2025ಇಂದನೇ ಅಪ್ ಟ್ರೆಂಡ್ ಆಗಿದೆ. ಆಲ್ಮೋಸ್ಟ್ 20% ಆನ್ ಇಂಡೆಕ್ಸ್ ಲೆವೆಲ್ ಮೂವ್ ಆಗಿದೆ, ಇನ್ ಬಿಟ್ವೀನ್ ಕರೆಕ್ಷನ್ಸ್ ಇದ್ದರೂ ಕೂಡ. ಸೊ ಇದೊಂದು ಒಳ್ಳೆ ಮೊಮೆಂಟಮ್ ಇರೋದ್ರಿಂದ ಕಂಪ್ಲೀಟಾಗಿ ನಾವು ಈ ಸೆಕ್ಟರ್ಸಲ್ಲೇ ಪ್ಲೇ ಮಾಡಬೇಕು. ಆಬ್ವಿಯಸ್ಲಿ ಯಾವ ಸೆಕ್ಟರ್ ಸ್ಟ್ರಾಂಗ್ ಆಗಿರುತ್ತೋ ಅದರಲ್ಲೇ ಪ್ಲೇ ಮಾಡಬೇಕು. ಸೊ ಆಟೋ ಅಂತ ಒಂದು ಕನ್ಸಿಡರ್ ಮಾಡಿದಾಗ ನಮಗೆ ಡಿಫ್ರೆಂಟ್ ಕಂಪನೀಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕಂಪನೀಸ್ ಮುಂಚೆ ಒಂದು ಸಬ್ ಗ್ರೂಪ್ ಅಂತ ಹೇಳ್ಬೋದು. ಬೇಸಿಕಲಿ ನಾನು ನಿಮ್ಗೆ ಆ್ಯಕ್ಚುಲಿ ಒಂದು ಇಮೇಜಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ನೋಡ್ಬೋದು, ನೀವು ಒಂದು ಆಟೋ ಕಂಪನೀಸ್ ಅಂತ ತೊಗೊಂಡಾಗ ನಮಗೆ ಡಿಫ್ರೆಂಟ್ ಸೆಗ್ಮೆಂಟ್ಸ್ ಬರುತ್ತೆ. ಒಂದು ಈ ಟೈರ್ಸ್ ಕಂಪನೀಸ್ ಆಗಿರ್ಬೋದು, ಅಥವಾ ಮೈಕ್ರೋ ಚಿಪ್ಸ್ ಆಗಿರ್ಬೋದು, ಅಥವಾ ಇಂಜಿನ್ ರಿಲೇಟೆಡ್ ಪಿಸ್ಟಾನ್ಸ್ ಆಗಿರ್ಬೋದು, ಅಥವಾ ಒಂದು ಸಾಫ್ಟ್ವೇರ್ ರಿಲೇಟೆಡ್ ಒಂದೇನು ನಾವು ಸ್ಪೀಡೋಮೀಟರ್ ಆಗಿರ್ಬೋದು, ಅಥವಾ ಆ ಥರ ಒಂದು ಸೆಗ್ಮೆಂಟ್ಸಲ್ಲಿ ಡಿಫ್ರೆಂಟ್ ಪ್ರಾಕ್ಸಿ ಪ್ಲೇಯರ್ಸ್ ಬರ್ತಾರೆ. ಅಥವಾ ಸೀಟ್ಸ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಒಂದು ಸೆಗ್ಮೆಂಟ್ಸ್ ಅಂತ ಬರುತ್ತೆ ಕಂಪ್ಲೀಟಾಗಿ. ಸೊ ಅದಕ್ಕೋಸ್ಕರ ನಾವು ಒಂದು ಇಂಡೆಕ್ಸ್ ನೋಡಿಬಿಟ್ಟು ನಾವು ಜಸ್ಟ್ ಕ್ಲಾಸಿಫೈ ಮಾಡೋಕ್ಕಾಗಲ್ಲ ಯಾವುದೊಂದು ಪರ್ಟಿಕ್ಯುಲರ್ ಹೋಗುತ್ತೆ ಅಂತ. ಸೊ ಓವರ್ ಆಲ್ ಸೆಗ್ಮೆಂಟ್ಸ್ದು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗುತ್ತೆ. ಸೊ ಆ ಥರ ಆಟೋನಲ್ಲಿ ಡಿಫ್ರೆಂಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ವೆಹಿಕಲ್ಸ್ ಬರುತ್ತೆ, 2 ವೀಲರ್ ಸೆಗ್ಮೆಂಟ್ಸ್ ಬರುತ್ತೆ, 4 ವೀಲರ್ ಸೆಗ್ಮೆಂಟ್ಸ್ ಬರುತ್ತೆ. ಸೊ ಈ ಥರ ಇದ್ದಾಗ ನೀವು ನೋಡ್ಬೋದಿಲ್ಲ, ಆಟೋ ಆನ್ಸಿಲರೀಸ್ ಅಂತ ತುಂಬ ಸ್ಟಾಕ್ಸ್ ಇದೆ. ಫಾರ್ ಎಕ್ಸಾಂಪಲ್ ಲೂಮೆಕ್ಸ್ ಟೆಕ್ ಇದೆ, ಅದು ಲೈಟಿಂಗ್ಸ್ ಆ ಥರ ಒಂದು ರಿಲೇಟೆಡು, ಅಥವಾ ಪಿಸ್ಟಾನ್ ರಿಲೇಟೆಡು ಶ್ರೀರಾಮ್ ಪಿಸ್ಟಾನ್ ಅಂತ ಬರುತ್ತೆ. ಸೊ ಈ ಥರ ಇದೊಂದು ಡಿಫ್ರೆಂಟ್ ಈ ಸ್ಟಾಕ್ಸಲ್ಲೇ ನಾವು ನೋಡಬೇಕು ಯಾವುದಿಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಅಥವಾ ಗ್ರೋತ್ ಇದೆ ಅಂತ. ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸು. ಸೊ ಆ ಥರ ಒಂದು ಇದ್ದಾಗ ನಾನೇನು ಮಾಡಿದೆ, ಕಂಪ್ಲೀಟ್ ಒಂದು ನಂದೊಂದು ಸ್ಟಡಿ ಲೈಕ್ ಕಾನ್ಕಾಲ್ಸ್ ಆಗಿರ್ಬೋದು, ಫಂಡಮೆಂಟಲ್ ಸ್ಟಡಿ, ಟೆಕ್ನಿಕಲ್ ಸ್ಟಡಿ ಅಂತ ನೋಡಿದಾಗ ನಾನು ಜೆ ಕೆ ಟೈರ್ ಚೂಸ್ ಮಾಡಿಕೊಂಡೆ. ಯಾಕೆ ಜೆ ಕೆ ಟೈರ್ ಚೂಸ್ ಮಾಡಿಕೊಂಡ್ರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೇ ವೆಹಿಕಲ್ಸ್ ತೊಗೊಳ್ಳಿ, ಟೈರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್. ವಿತೌಟ್ ಟೈರ್ಸ್ ದರ್ ಇಸ್ ನಥಿಂಗ್ ಅಂತಲೇ ಹೇಳ್ಬೋದು. ಸೊ ಟೈರ್ಸ್ ಇಲ್ದ್ರೆ ಆಬ್ವಿಯಸ್ಲಿ ಹೋಗೋಕ್ಕಾಗಲ್ಲ. ಯಾವುದೇ ವೆಹಿಕಲ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಅಥವಾ ಯಾವುದೇ ಕಮರ್ಷಿಯಲ್ ವೆಹಿಕಲ್ಸ್ ಆಗಿದ್ರು ಅಷ್ಟೇ. ಸೊ ಜೆ ಕೆ ಟೈರ್ ಒಂಥರ ಲೀಡರ್ ಅಂತಲೇ ಹೇಳ್ಬೋದು. ಅದೊಂದು ಫಂಡಮೆಂಟಲ್ ಸ್ಟಡಿ ಮಾಡಿದಾಗ ಅಥವಾ ಟೆಕ್ನಿಕಲ್ ಆ್ಯಸ್ ಆಫ್ ನಾವು ನೋಡಿದಾಗ ಇನ್ವೆಸ್ಟ್ಮೆಂಟ್ಗಾಗಲಿ, ಟ್ರೇಡಿಂಗ್ ಆಗಲಿ, ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಜೆ ಕೆ ಟೈರ್ಸಲ್ಲಿ. ಸೊ ನಾನು ಯಾಕೆ ಜೆ ಕೆ ಟೈರ್ ಕಂಪ್ಯಾರಿಟಿವ್ಲಿ ವೆರಿ ಸ್ಟ್ರಾಂಗ್ ಅಂತ ನಾನು ಫಾಲೋಯಿಂಗ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ನಾವು ಜೆ ಕೆ ಟೈರ್ ಕಂಪ್ನಿ ಬಗ್ಗೆ ಸ್ಟಡಿ ಮಾಡೋಣ. ಸೊ ಜೆ ಕೆ ಟೈರ್ ಬಂದು ಜಸ್ಟ್ ನಾರ್ಮಲ್ ಟೈರ್ ಕಂಪನಿ, ಸಿಮಿಲರ್ ಟು ಅಪೋಲೋ ಟೈರ್ಸ್ ಆಗಿರ್ಬೋದು, C8 ಆಗಿರ್ಬೋದು, ಅಥವಾ ಯಾವುದೇ ಟೈರ್ ಕಂಪ್ನಿ ತೊಗೊಂಡ್ರು, ಅಥವಾ ನಾರ್ಮಲ್ ಇಟ್ಸ್ ಟೈರ್ ಕಂಪನಿ. ಬಟ್ ಇದೇನು ಡಿಫ್ರೆನ್ಸಿಯೇಷನ್ ಮಾಡುತ್ತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವ್ರು ಏನು ಮಾಡ್ತಾರೆ, ಬೇಸಿಕಲಿ ಇದು ಕಾರ್ಸ್ ಆಗಿರ್ಬೋದು, ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ಗೆ ಅವ್ರು ಟೈರ್ ಸಪ್ಲೈ ಮಾಡ್ತಾರೆ. ಬೇಸಿಕಲಿ ಅವ್ರು ಮೋರ್ ದೆನ್ 100 ಕಂಟ್ರೀಸ್ಗೆ ಸಪ್ಲೈ ಮಾಡ್ತಾರೆ ಕಂಪ್ಲೀಟಾಗಿ, ವರ್ಲ್ಡ್ ವೈಡ್ ಅಲ್ಲಿದೆ. ಇದೊಂದು ಓವರ್ ವ್ಯೂ ಆಫ್ ದಿ ಜೆ ಕೆ ಟೈರ್ ಕಂಪನಿ. ಮತ್ತು ಅವ್ರು ಆ್ಯಕ್ಚುಲಿ ಏನು ಮಾಡ್ತಾರೆ, ಸೊ ಅವ್ರು ಏನು ಮಾಡ್ತಾರೆ, ಬೇಸಿಕಲಿ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಎಲ್ಲ ವೆಹಿಕಲ್ಸ್ಗೂ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರದ್ದಂತ ಔಟ್ಲೆಟ್ಸ್ ಇದೆ ಕಂಪ್ಲೀಟಾಗಿ. ಸೊ ಬೇಸಿಕಲಿ ನೋಡ್ಬೋದು, ಅವ್ರದ್ದು 11 ಫ್ಯಾಕ್ಟ್ರೀಸ್ ಇದೆ. ಅದೊಂದು 35 ಮಿಲಿಯನ್ ಟೈರ್ಸ್ ಆ್ಯನ್ಯುವಲಿ ಜನ್ರೇಟ್ ಮಾಡುತ್ತೆ. ಸೊ ಈಗ ನಾರ್ಮಲ್ ಆಗಿ ಕೂಡ ಬೇರೆ ಕಂಪ್ನಿ ಕೂಡ ಟೈರ್ ಜನ್ರೇಟ್ ಮಾಡುತ್ತೆ. ಬಟ್ ಏನು ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಅದೇ ಥರ ಜೆ ಕೆ ಟೈರ್ಸ್ ಅವ್ರು ಏನು ಮಾಡ್ತಾರೆ ಅಂದರೆ, ನಾರ್ಮಲ್ ಟೈರ್ ಥರ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಅದರಲ್ಲಿ ಏನೇನು ಪ್ರಿಮೈಸೇಷನ್ ಇದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವುದೇ ಒಂದು ಬಿಸ್ನೆಸ್ ಕ್ಲಿಕ್ ಆಗಬೇಕಂದ್ರೆ ಅವ್ರು ಏನು ಪ್ರಾಡಕ್ಟ್ಸ್ ಮಾಡ್ತಾರೆ, ಆ ಪ್ರಾಡಕ್ಟ್ಸಲ್ಲಿ ಎಷ್ಟು ಮಾರ್ಜಿನ್ಸ್ ಇದೆ, ಆ ಮಾರ್ಜಿನ್ಸ್ ಯಾವ ಥರ ಬರ್ತಾ ಇದೆ, ಎಷ್ಟು ಸಸ್ಟೈನಬಲ್ ಆಗಿರುತ್ತೆ ಆ ಮಾರ್ಜಿನ್ ಇನ್ ಟರ್ಮ್ಸ್ ಆಫ್ ಲೈಕ್ ರೆವಿನ್ಯೂ ವೈಸ್ ಆಗಿರ್ಬೋದು, ಅಥವಾ ಅಪ್ಕಮಿಂಗ್ ಕ್ವಾರ್ಟರ್ಸ್ಗೆ ಆಗ್ಬೋದು, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾನು ಇನ್ ಡೆಪ್ತಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೆಕ್ಸ್ಟು. ಸೊ ಬೇಸಿಕಲಿ ಇವ್ರೇನು ಮಾಡ್ತಾರೆ, ಇದು ನಾವೊಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಅಂತ ಹೇಳ್ಬೋದು. ಬೇಸಿಕಲಿ ಇವ್ರು ಯಾವುದೇ ಒಂದು ಟೈರ್ ಮ್ಯಾನುಫ್ಯಾಕ್ಚರಿಂಗ್, ಇದೊಂದು ಪ್ರಾಡಕ್ಟ್ ಟೈರ್ಸ್ ಅಲ್ವಾ. ಸೊ ಯಾವುದೇ ಟೈರ್ ಮ್ಯಾನುಫ್ಯಾಕ್ಚರ್ ಆದಾಗ ಅದರಲ್ಲಿ ಏನೇನು ಪ್ರಿಮೈಸೇಷನ್ ಅವ್ರು ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜೆ ಕೆ ಟೈರ್ ಏನು ಮಾಡ್ತಾ ಇದ್ದಾರೆ, ಅವ್ರೇನು ಮಾಡ್ತಾರೆ, ಸ್ಮಾರ್ಟ್ ಟೈರ್ಸ್ ಅನ್ನೋ ಕಾನ್ಸೆಪ್ಟ್ ಟೆಕ್ನಾಲಜಿನ ತಂದಿದ್ದಾರೆ. ಮತ್ತು ಪಂಚರ್ ಗಾರ್ಡ್ ಅಂತ ಟೆಕ್ನಾಲಜಿ ತಂದಿದ್ದಾರೆ. ಮತ್ತು ಯಾವ ಥರ ಅವ್ರು ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಆಗಿ, ಯಾವ ಥರ ಒಂದು ರೀಸೈಕಲ್ಡ್ ಆಗಿ ಟೈರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನೋ ಟೆಕ್ನಾಲಜಿನ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಕಂಪ್ಲೀಟಾಗಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಅವರು ರೀಸೈಕಲ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡೋದ್ರಿಂದ ಅವ್ರ ಮಾರ್ಜಿನ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಪ್ಲಸ್ಸು ಏನು ಡಿಫ್ರೆನ್ಷಿಯೇಷನ್ ಮಾಡುತ್ತೆ ಅಂದರೆ, ಸ್ಮಾರ್ಟ್ ಟೈರ್ಸ್ ಅನ್ನೋ ಡಿಫ್ರೆನ್ಷಿಯೇಷನ್ ಮಾಡುತ್ತೆ ಬೇರೆ ಕಂಪ್ನಿ ಕಂಪೇರ್ ಮಾಡಿದ್ರೆ. ಅಥವಾ ಪಂಚರ್ಗಳನ್ನು ಟೆಕ್ನಾಲಜಿ ಬೇರೆದು ಕಂಪೇರ್ ಮಾಡಿ ಇದು ಒಂದು ಅಡಿಷ್ನಲ್ ವ್ಯಾಲ್ಯೂ ಕೊಡುತ್ತೆ ಜೆ ಕೆ ಟೈರ್ ಕಂಪ್ನಿಗೆ. ಸೊ ಇದೊಂದು ಮೇಜರ್ 3 ಪ್ಯಾರಾಮೀಟರ್ಸ್ ಅಂತ ಹೇಳ್ಬೋದು ಓವರ್ ಆಲ್ ಪ್ರಾಡಕ್ಟ್ಸ್ ವೈಸು. ಸೊ ಇದನ್ನು ಇನ್ ಡೆಪ್ತ್ ಆಗಿ ನಾನು ನೆಕ್ಸ್ಟ್ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಂಪ್ಲೀಟಾಗಿ. ಇದೊಂದು ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ ನಿಮಗೆ, ಯಾಕೆ ಜೆ ಕೆ ಟೈರ್ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಕಂಪೇರ್ ಟು ಅದರ್ ಕಂಪ್ನೀಸ್ ಅಂತ.
ನೆಕ್ಸ್ಟು ಯಾವ್ಯಾವ ಕಂಪನಿ, ಈಗ ಫಾರ್ ಎಕ್ಸಾಂಪಲ್ ನೋಡೋಣ, ಯಾವುದೇ ಒಂದು ಮ್ಯಾನುಫ್ಯಾಕ್ಚರ್ ಇಂಡಸ್ಟ್ರೀಸ್ ಆಗಿರ್ಬೋದು ಆಟೋನಲ್ಲಿ, ಲೈಕ್ ಮಾರುತಿ ಆಗಿರ್ಬೋದು ಅಥವಾ ಫೋರ್ಸ್ ಮೋಟರ್ಸ್ ಆಗಿರ್ಬೋದು, ಟಿ ವಿ ಎಸ್ ಆಗಿರ್ಬೋದು, ಆಬ್ವಿಯಸ್ ಅವ್ರಿಗೆ ಟೈರ್ಸ್ ಬೇಕು. ಅವ್ರು ಟೈರ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಅವರು ಬೇರೆ ಕಂಪ್ನೀಸ್ ಅವ್ರ ಸಪ್ಲೈಯರ್ಸಿಂದ ತರಿಸ್ಕೊತಾರೆ ಟೈರ್ಸ್ನ. ಸೊ ಯಾರು ಜೆ ಕೆ ಟೈರ್ ತರಿಸ್ಕೊತಾರೆ, ಏನಕ್ಕೆ ಅನ್ನೋದು ಒಂದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನಾರ್ಮಲ್ ಕಾರ್ ಮ್ಯಾನುಫ್ಯಾಕ್ಚರ್ಸ್ ಲೈಕ್ ಮಾರುತಿ ಆಗಿರ್ಬೋದು, ಹೊಂಡೈ, ಟಾಟಾ, ಇದು ನಾರ್ಮಲ್ ಪ್ಯಾಸೆಂಜರ್ಸ್ ಕಾರ್ಸ್ ಅಂತ ಹೇಳ್ಬೋದು ಕಂಪ್ಲೀಟಾಗಿ. ಅದು ಬಿಟ್ಟು ಯಾರು ಕಮರ್ಷಿಯಲ್ ಪರ್ಪಸ್, ಲೈಕ್ ಫಾರ್ ಎಕ್ಸಾಂಪಲ್ ಬಿಗ್ JCB ನೋಡ್ಬೋದು, ಅಥವಾ ಟ್ರ್ಯಾಕ್ಟರ್ಸ್ ನೋಡ್ಬೋದು, ಓಲ್ವೋ ಬಸ್ಸಸ್ ಥರ ನೋಡ್ಬೋದು. ಅವರು ಕಮರ್ಷಿಯಲ್ಸ್ ಅಂತ ಕರೀತಾರೆ, ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಅವರು ಕೂಡ ಜೆ ಕೆ ಟೈರ್ನ ಟ್ರಸ್ಟ್ ಮಾಡ್ತಾರೆ ಕಂಪ್ಲೀಟಾಗಿ, ಯಾಕಂದರೆ ಅದರದ್ದೇ ಆದಂಥ ಟೆಕ್ನಾಲಜಿ ಮತ್ತು ಅದರದ್ದೇ ಆದಂಥ ಒಂದು ಏನು ಪ್ರಾಡಕ್ಟ್ ಡಿಫ್ರೆನ್ಸಿಯೇಷನ್ ಇದೆ, ಅದಕ್ಕೋಸ್ಕರ ಅವ್ರು ಟ್ರಸ್ಟ್ ಮಾಡ್ತಾರೆ. ಮತ್ತು ನಾರ್ಮಲ್ ಎವ್ರಿ ಡೇ ಲೈಕ್ ನಾವು ಪಂಚರ್ ಆದಾಗ ರಿಪ್ಲೇಸ್ ಮಾಡ್ತೀವಿ, ನಾರ್ಮಲ್ ಔಟ್ಲೆಟ್ಸ್ ಆಗಿರ್ಬೋದು, ಇವರು ಕೂಡ ಜೆ ಕೆ ಟೈರ್ ಕಂಪ್ಲೀಟಾಗಿ ಟ್ರಸ್ಟ್ ಮಾಡ್ತಾರೆ. ಸೊ ಅವ್ರನ್ನ ಕಸ್ಟಮರ್ಸ್ ಆಗಿಬಿಟ್ಟಿದ್ದಾರೆ ಜೆ ಕೆ ಟೈರ್ಗೆ. ಯಾರು ನಾರ್ಮಲ್ OEM ಕಾರ್ ಮ್ಯಾನುಫ್ಯಾಕ್ಚರ್ಸು, ಕಮರ್ಷಿಯಲ್ ಮ್ಯಾನುಫ್ಯಾಕ್ಚರ್ಸು ಮತ್ತು ನಾರ್ಮಲ್ ಎವ್ರಿ ಡೇ ಔಟ್ಲೆಟ್ಸ್ ಏನಿದೆ, ಅವರು ಕೂಡ ಜೆ ಕೆ ಟೈರ್ನ ಟ್ರಸ್ಟ್ ಅವ್ರನ್ನ ಕಸ್ಟಮರ್ಸ್ ಬೇಸಿಕಲಿ. ಮತ್ತು ಇದು ಯಾವ ಥರ ಬಿಸ್ನೆಸ್ ಮಾಡೆಲ್ ಅಂದರೆ ಒಂದು ಕಂಪ್ನಿ ಅಂದರೆ ಒಂದು ಕಂಪ್ನಿ ಕ್ಲಿಕ್ ಆಗಬೇಕಾದ್ರೆ ಅವ್ರ ಬಿಸ್ನೆಸ್ ಮಾಡೆಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರು ಬಿಸ್ನೆಸ್ ಮಾಡೆಲ್ ಯಾವ ಥರ ಒಂದು ಅಪ್ರೋಚ್ ತರ್ತಾರೆ, ಯಾವ ಥರ ಒಂದು ಡಿಫ್ರೆನ್ಷಿಯೇಷನ್ ಮಾಡ್ತಾರೆ ಪ್ರಾಡಕ್ಟ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಜಸ್ಟ್ ನಿಮಗೆ ಒಂದು ರಫ್ ಆಗಿ ಒಂದು ಐ ಲೆವೆಲಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಒಂದು ಜಸ್ಟ್ ಒಂದು ಸ್ಕೆಲಿಟನ್ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಆಮೇಲೆ ಇನ್ ಡೆಪ್ತ್ ಹೋಗೋಣ ಕಂಪ್ಲೀಟಾಗಿ. ಸೊ ಇಲ್ಲಿ ನೋಡ್ಬೋದು ಇವ್ರು ಬೇಸಿಕಲಿ ಏನು ಮಾಡ್ತಾರೆ, ಒಂದು ಟೈರ್ ಬೇಸಿಕಲಿ ಏನು ಬೇಕು, ರಬ್ಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರಬ್ಬರ್ನ ಅವರದೇ ಅಂತ ಸೋರ್ಸಿಂಗ್ ಸ್ಟ್ರಾಟಜಿ ಇಟ್ಕೊಂಡು ಆ ರಬ್ಬರ್ಸ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಅವರು ಟೈರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟೈರ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇದು ಅವ್ರದ್ದು ಒಂದು ಕಂಪ್ಲೀಟ್ ಬಿಸ್ನೆಸ್ ವರ್ಕ್ಸ್. ಇದು ಒಂದು ನಾರ್ಮಲ್ ಎಕ್ಸಾಂಪಲ್ ತೊಗೊಂಡ್ರೆ ಬೇಕ್ರಿ ಎಕ್ಸಾಂಪಲ್ ತೊಗೊಳ್ಳಿ. ಬೇಕ್ರಿಯವ್ರು ಏನು ಮಾಡ್ತಾರೆ, ಅವ್ರೊಂದು ಕೇಕ್ ಮಾಡೋಕ್ಕೆ ನಾರ್ಮಲ್ ಏನೋ ರಾ ಮೆಟೀರಿಯಲ್ಸ್ ತರ್ತಾರೆ, ಮೈದಾ, ಆಯಿಲ್ ಆಗಿರ್ಬೋದು ಎಲ್ಲ ತರ್ತಾರೆ, ಅದು ಕಲರ್ಸ್ ಆಗಿರ್ಬೋದು, ತಂದು ಕೇಕ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕಂಪ್ಲೀಟಾಗಿ ಕೇಕ್ ರೆಡಿ ಆದಮೇಲೆ ಸೇಲ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಸೊ ಇದೇ ಸಿಮಿಲರ್ ಬಿಸ್ನೆಸ್ ಮಾಡೋ ಕೂಡ ಜೆ ಕೆ ಟೈರ್ ಕೂಡ ಅಷ್ಟೇ, ರಬ್ಬರ್ಸ್ ತರಿಸ್ಕೊತಾರೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಇದು ರೆವಿನ್ಯೂಗೆ ಹೇಗೆ ರಿಫ್ಲೆಕ್ಟ್ ಆಗುತ್ತೆ ಅಂದರೆ, ಅವರು ಪ್ರಾಡಕ್ಟ್ಸ್ ಏನು ಮಾಡ್ತಾರೆ, ಪ್ರೀಮಿಯಮೈಸೇಷನ್ ಪ್ರಾಡಕ್ಟ್ಸ್ ಮಾಡ್ತಾರೆ. ಏನು ಪ್ರೀಮಿಯಂ ಪ್ರಾಡಕ್ಟ್ಸ್ ಅಂತ ನಾನು ನಿಮ್ಮ ನೆಕ್ಸ್ಟ್ ಸ್ಲೈಡ್ಸ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಅದ್ರಲ್ಲಿ ಆಬ್ವಿಯಸ್ಲಿ ಹೈಯರ್ ಮಾರ್ಜಿನ್ಸ್ ಇರಬೇಕು. ಒಂದು ಬಿಸ್ನೆಸ್ ಕ್ಲಿಕ್ ಆಗಬೇಕಾದ್ರೆ ಒಂದು ಡೆಫಿನೆಟ್ಲಿ ಒಂದು ಗುಡ್ ಮಾರ್ಜಿನ್ ಇರಬೇಕು, ಇಲ್ಲಾಂದರೆ ಸಸ್ಟೈನ್ ಆಗೋಕ್ಕಾಗಲ್ಲ. ಯಾಕಂದರೆ ಕಾಂಪಿಟೇಟರ್ಸ್ ತುಂಬ ಇರೋದ್ರಿಂದ ಸಸ್ಟೈನ್ ಆಗೋಕ್ಕಾಗಲ್ಲ. ಮತ್ತು ಅವ್ರದ್ದಂತೆ ಎಕ್ಸ್ಪೋರ್ಟ್ ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ಸ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಫಾರಿನ್ ಕರೆನ್ಸಿ ಅಪ್ರಿಷಿಯೇಟ್ ಇರೋದ್ರಿಂದ ಆಬ್ವಿಯಸ್ಲಿ ಅವ್ರಿಗೆ ಒಂದು ಒಳ್ಳೆ ಇನ್ಕಮ್ ಬಂದೇ ಬರುತ್ತೆ. ಅವ್ರದ್ದಂಥ ಸ್ಟ್ರಾಂಗ್ R&D ಇದೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಟೀಮ್ ಇದೆ ಕಂಪ್ಲೀಟಾಗಿ. ಸೊ ಅವ್ರದ್ದಂಥ ನೆಟ್ವರ್ಕ್ಸ್ ಇರುತ್ತೆ. ಇದು ಒಂದು ಬಿಸ್ನೆಸ್ ಮಾಡೆಲ್ ಯಾವ ಥರ ವರ್ಕ್ ಆಗುತ್ತೆ ಜೆ ಕೆ ಟೈರ್ ಅಂತ, ಇದನ್ನು ಕೂಡ ನಾನು ಇನ್ ಡೆಪ್ತಾಗಿ ನಿಮಗೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಫಸ್ಟ್ನೇ ನಿಮ್ಗೆ ಹೇಳಿದ್ದೆ, ಅವರೇನು ಈ ಪ್ರೀಮಿಯಂ ಪ್ರಾಡಕ್ಟ್ಸ್ ಅಂತ ಏನು ಹೇಳ್ತಾರೆ, ಯಾವ ಥರ ಅವರು ಪ್ರೀಮಿಯಂ ಪ್ರಾಡಕ್ಟ್ಸ್ ಡಿಫ್ರೆನ್ಷಿಯೇಷನ್ ಮಾಡ್ತಾರೆ ಅಂದರೆ, ಫಸ್ಟ್ ಥಿಂಗ್ ಅವ್ರದ್ದು ಏನು ಅಪ್ರೋಚ್ ಅಂದರೆ ಮಾರ್ಜಿನ್ ಯಾವ ಥರ ಇಂಪ್ರೂವ್ ಮಾಡ್ತಾರೆ ಅಂದರೆ, ಈ ರೀಸೈಕಲ್ಡ್ ಏನು ಕಾನ್ಸೆಪ್ಟ್ ಇದೆ, ಇದು ಮೋಸ್ಟ್ ಆಫ್ ದ ಕಂಪ್ನೀಸ್ ಈಗ ಕಂಪ್ಲೀಟ್ ಸೆಬಿ ಕೂಡ ಒಂದು ಮ್ಯಾಂಡೇಟ್ರಿ ಮಾಡಿದೆ ಕಂಪ್ಲೀಟಾಗಿ. ಒಂದು ಮೋಸ್ಟ್ ಆಫ್ ದ ಕಂಪ್ನೀಸ್ ಅವರೊಂದು ರೀಸೈಕಲ್ಡ್ ಆಗಿ ಯೂಸ್ ಮಾಡ್ಕೊಳ್ಳೋಕ್ಕೆ, ಸೊ ದಟ್ ದೇ ಗೆಟ್ ಮೋರ್ ಬೆನಿಫಿಟ್ ಅಂತಲೇ ಹೇಳ್ಬೋದು. ಮತ್ತು ಮಾರ್ಜಿನ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಥರ ದೃಷ್ಟಿಯಲ್ಲಿ ಜೆ ಕೆ ಟೈರ್ ಕೂಡ ಅಷ್ಟೇ ಹಾಗೆ ಮಾಡಿದ್ದಾರೆ. ನೀವು ನೋಡ್ಬೋದು, ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. UX ಗ್ರೀನ್ ಅಂತ ಏನಿದೆ, UX ಗ್ರೀನ್ ಅಂತ ಏನಿದೆ, ಅವರೊಂದು ಕೋರ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಕಂಪ್ಲೀಟ್ ರೀಸೈಕಲ್ಸ್. ಆಲ್ಮೋಸ್ಟ್ 80% ಅವ್ರು ಏನು ಮಾಡ್ತಾರೆ, ಹಳೆ ಬಾಟಲ್ಸ್ ಆಗಿರ್ಬೋದು, ಹಳೆ ಟೈರ್ಸ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ಕೊತಾರೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳೋಕ್ಕೆ. ಸೊ ನಿಮ್ಗೆ ಇಲ್ಲೊಂದು ಕ್ವಶನ್ ಬರ್ಬೋದು, ಸೊ ಇದರಿಂದ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಪ್ರಾಡಕ್ಟ್ ಲೈಫಲ್ಲಿ ಅಂತ? ಡೆಫಿನೆಟ್ಲಿ ಇಲ್ಲ. ಯಾಕಂದರೆ ರೀಸೈಕಲ್ಡ್ ಅದೆಲ್ಲ ಅವ್ರೊಂದು ಸ್ಟ್ರಾಟಜಿ ಯಾವ ಥರ ಇರುತ್ತೆ ಅಂದರೆ, ಕಂಪ್ಲೀಟ್ ಯಾವುದೇ ಥರ ಇಂಪ್ಯಾಕ್ಟ್ ಆಗಬಾರ್ದು, ಲೈಕ್ ಪ್ರಾಡಕ್ಟ್ ಏನೋ ಕ್ವಾಲಿಟಿಗೆ ಯಾವುದೇ ಥರ ಒಂದು ಇಂಪ್ಯಾಕ್ಟ್ ಆಗಬಾರ್ದು ನೆಗೆಟಿವ್ ಆಗಿ. ಆ ಥರ ಒಂದು ಅವ್ರು ಏನು ಮಾಡಿದರೆ, 80% ಆಫ್ ದೇರ್ ಒಂದು ಟೈರ್ ಅಂತ ತೊಗೊಂಡಾಗ 80% ರೀಸೈಕಲ್ಡೇ ಯೂಸ್ ಮಾಡ್ತಾರೆ, 20% ಮಾತ್ರ ಅವರು ನಾರ್ಮಲಾಗಿ ಯೂಸ್ ಮಾಡ್ಕೊಂಡು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಒಂದು ಟೇಕಿಂಗ್ ಕೇರ್ ಆಫ್ ಎನ್ವೈರನ್ಮೆಂಟ್ ಅಂತ ಹೇಳ್ಬೋದು. ಇನ್ನೊಂದು ಪ್ರಾಡಕ್ಟ್ ಮಾರ್ಜಿನ್ ಏನಾಗುತ್ತೆ, ಅದು ಡೆಫಿನೆಟ್ಲಿ ವೆರಿ ಹೈ ಮಾರ್ಜಿನ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಅವರು ರೀಸೈಕಲ್ಡ್ ಯೂಸ್ ಮಾಡ್ತಾರಂದರೆ ಇಟ್ಸ್ ಡೆಫಿನೆಟ್ಲಿ ವೆರಿ ಗುಡ್ ಮಾರ್ಜಿನ್ ಅಲ್ವಾ. ಸೊ ಹಾಗಾಗಿ ಇದೊಂದು ಏನು UX ಗ್ರೀನ್ ಅನ್ನೋ ಟೈರ್ಸ್ ಅನ್ನೋದು ಏನಿದೆ, ಡೆಫಿನೆಟ್ಲಿ ಇಟ್ಸ್ ಲೈಕ್ ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಜೆ ಕೆ ಟೈರ್ಸ್ಗೆ. ಈ ಕಾನ್ಸೆಪ್ಟ್ನ ನಾನು ನಾಟ್ ಶೋರ್ ಬೇರೆ ಕಂಪ್ನೀಸ್ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ, ಬಟ್ ಡೆಫಿನೆಟ್ಲಿ ಆ್ಯಸ್ ಪರ್ ನಾನು ಈ ಕಂಪ್ನಿ ಸ್ಟಡಿ ಮಾಡಿದಾಗ ಯಾರು ಕೂಡ ಮಾಡ್ತಾರೆ ಈ ಥರ ಒಂದು ಕಾನ್ಸೆಪ್ಟ್, ಕಂಪ್ಲೀಟ್ 80% ರೀಸೈಕಲ್ಡ್ ಆಗಿ, ಅಥವಾ ಅವ್ರದ್ದಂಥ ಇನ್ನೊಂದು ಡಿಫ್ರೆಂಟ್ ಟೆಕ್ನಾಲಜೀಸ್ ಕೂಡ ತಂದಿದ್ದಾರೆ. ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇಲ್ಲಿ ಮೆನ್ಷನ್ ಮಾಡ್ಬೋದು, ದ ಪ್ರೊಸೆಸ್ ಈಸ್ ಲೈಕ್ ಟು ರೀಯೂಸಿಂಗ್ ಓಲ್ಡ್ ಬಾಟಲ್ಸ್ ಫಾರ್ ನ್ಯೂ ಒನ್ಸ್.
ಲೈಕ್ ಯಾವ ಥರ ಒಂದು ಓಲ್ಡ್ ಬಾಟಲ್ಸ್ ಯೂಸ್ ಮಾಡ್ತಾರೆ ನ್ಯೂ ಮಾಡೋಕ್ಕೆ. ಸೊ ಸಿಮಿಲರ್ಲಿ ಇವರು ಕೂಡ ಅಷ್ಟೇ ಇದೊಂದು ರಾ ಮೆಟೀರಿಯಲ್ಸ್ ಸೋರ್ಸಿಂಗ್ ಸ್ಟ್ರಾಟಜಿನೇ ಈಗ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು, ಕಂಪ್ಲೀಟ್ ರೀಸೈಕಲ್ ಮಾಡ್ಕೊಳ್ಳೋ ಥರ. ಅಲಾಂಗ್ ವಿತ್ ನಾರ್ಮಲ್ ಟ್ರೆಡಿಷನಲ್ ಏನು ಅವ್ರು ಮುಂಚೆ ಯೂಸ್ ಮಾಡ್ತಾರೆ ನಾರ್ಮಲ್ ಎಲ್ಲ ರಬ್ಬರ್ ಯೂಸ್ ಮಾಡ್ತಾಯಿದ್ರು ಕಂಪ್ಲೀಟಾಗಿ, ಅಲಾಂಗ್ ಸೈಡ್ ಅದು ಇರುತ್ತೆ, ಪ್ಲಸ್ 80% ರೀಸೈಕಲ್ಡೇ ಕಾಂಪೋನೆಂಟ್ಸ್ ಹಾಕೊತಾರೆ. ಇದು ಒಂದು ಒಳ್ಳೆ ಸ್ಟ್ಯಾಂಡ್ಔಟ್ ಅಂತ ಹೇಳ್ಬೋದು ಈ JK ಟೈರ್ಸ್ಗೆ. ಲೈಕ್ ಎನ್ವೈರನ್ಮೆಂಟಲ್ ಪರ್ಸ್ಪೆಕ್ಟಿವ್ ಆಗಿರ್ಬೋದು ಅಥವಾ ಒಂದು ನಾರ್ಮಲ್ ಬಿಸ್ನೆಸ್ ಪರ್ಸ್ಪೆಕ್ಟಿವ್, ಮಾರ್ಜಿನ್ ಇಂಪ್ರೂವ್ಮೆಂಟ್ಸ್ ಕೂಡ ಅಷ್ಟೇ. ಸೊ ಇದು ನಾರ್ಮಲ್ ಲಕ್ಸುರಿಯಸ್ ಕಾರ್ಸ್ಗೂ ಪ್ರೀಮಿಯಂ ಕಾರ್ಸ್ಗೂ ಸೇಮ್ ಇದೇ ಆಫರ್ ಮಾಡ್ತಾರೆ. ಎಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ ಅಂತ ಯೂಸ್ ಮಾಡ್ಕೊಂಡು ಪ್ಯಾಸೆಂಜರ್ ನಾರ್ಮಲ್ ಪ್ಯಾಸೆಂಜರ್ ಆಗ್ಬೋದು, ಕಮರ್ಷಿಯಲ್ ಆಗ್ಬೋದು, ಇದೊಂದು ಒಂದು ಸೋರ್ಸಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರಾಟಜಿ ಇದು. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೆಕ್ಸ್ಟ್ ಬಂದು ಇದನ್ನು ಯಾವ ಥರ ಯೂಸ್ ಮಾಡ್ಕೊತಾರೆ ಅಂದರೆ, ಏನು ನಾನು ಬಿಸ್ನೆಸ್ ಮಾಡಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ, ಇದನ್ನು ಯಾವ ಥರ ಅವರು ಅವ್ರ ಕೋರ್ ಬಿಸ್ನೆಸ್ ಮಾಡಲ್ ಇಂಟಿಗ್ರೇಷನ್ ಮಾಡ್ತಾರೆ ಅನ್ನೋದು ಎಕ್ಸಾಂಪಲ್ ಇದು. ಲೈಕ್ ನಾರ್ಮಲ್ ಅವರು ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡ್ತಾರೆ, ರಬ್ಬರ್ನ ಅಥವಾ ರೀಸೈಕಲ್ಡ್ 80% ಏನಿದೆ ಅದು ಪರ್ಚೇಸ್ ಅದು ತೊಗೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಾರ್ಮಲ್ ಅದನ್ನು ಮ್ಯಾನುಫ್ಯಾಕ್ಚರ್ ಆದಮೇಲೆ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದಮೇಲೆ ಅದನ್ನು ಕಸ್ಟಮರ್ಸ್ ಕೊಡ್ತಾರೆ, ಅಥವಾ ಒಂದು ಟೈರು ಏನು ಮ್ಯಾನುಫ್ಯಾಕ್ಚರ್ ಕಂಪ್ನಿದು ಅವರು ಕೊಡ್ತಾರೆ, ಅಥವಾ ಎಕ್ಸ್ಪೋರ್ಟ್ ಮಾಡ್ತಾರೆ ಕಂಪ್ಲೀಟಾಗಿ. ಸೊ ಇದೊಂದು ಜಸ್ಟ್ ಸಮ್ಮರಿ ಅಷ್ಟೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು, ಸೋರ್ಸಿಂಗು ಮತ್ತು ಯಾವ ಥರ ವ್ಯಾಲ್ಯೂ ಪ್ರಪೋರ್ಷನ್ ಅಂತ ಕಂಪ್ಲೀಟಾಗಿ. ಸೊ ನೋಡ್ಬೋದು ಎಕೋ ಫ್ರೆಂಡ್ಲಿ ಟೈರ್ಸಿಂದ ಅವರು ಪ್ರಾಡಕ್ಟ್ಸ್ ಆಫರಿಂಗ್ಸ್ ಅಂದರೆ ಬೇಸಿಕಲಿ ಈ ಎಕೋ ಫ್ರೆಂಡ್ಲಿ ಮೆಟೀರಿಯಲ್ಸ್ ಇರೋದ್ರಿಂದ ಅವರು ಆಬ್ವಿಯಸ್ಲಿ ಅವ್ರಿಗಷ್ಟು ಖರ್ಚು ಬರೋಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ. ಸೊ ಅದು ಅವ್ರೊಂದು ಒಳ್ಳೆ ಪ್ರಾಡಕ್ಟ್ ಆಗಿ ಬೆನಿಫಿಟ್ ಆಗುತ್ತೆ, ಮತ್ತು ಅದ್ರ ಪ್ರೀಮಿಯಮೈಸೇಷನ್ಸ್ ಕೂಡ ಇರುತ್ತೆ ಅವರೊಂದು ಟೆಕ್ನಾಲಜಿ ಅಳವಡಿಸ್ಕೊಳ್ಳೋದ್ರಿಂದ. ಸೊ ಇದು ಒಂದು ಒಳ್ಳೆ ಟೈರ್, ಒಂದು ಒಳ್ಳೆ ಲೀಡರ್ ಆಗುತ್ತೆ ಮಾರ್ಕೆಟಲ್ಲಿ ಕಂಪ್ಲೀಟಾಗಿ. ಸೊ ಅದನ್ನು ಜಸ್ಟ್ ಒಂದು ನಾರ್ಮಲ್ ಒಂದು ಯಾವ ಥರ ಇಂಟಿಗ್ರೇಷನ್ ಮಾಡ್ತಾರೆ ಅವ್ರ ಬಿಸ್ನೆಸ್ ಮಾಡಲ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಒಂದು ಓವರ್ ಆಲ್ ನಂಬರ್ಸ್ ವೈಸ್ ನೋಡೋದಾದರೆ ಅವ್ರು ಪರ್ ಇಯರ್ ಆ್ಯಕ್ಚುಲಿ 35 ಮಿಲಿಯನ್ ಟೈರ್ಸ್ ಜನರೇಟ್ ಮಾಡ್ತಾರೆ ವಿತ್ 11 ಫ್ಯಾಕ್ಟ್ರೀಸ್ ಅಂತ ಹೇಳ್ಬೋದು. ಪ್ಲಸ್ ಓವರ್ ಆಲ್ 15,000 ರೆವಿನ್ಯೂ ಜನರೇಟ್ ಮಾಡ್ತಾ ಇದ್ದಾರೆ. ಪ್ಲಸ್ ದೇ ಆರ್ ನಂಬರ್ 1 ಲೀಡರ್ಸ್ ಇನ್ ಕಮರ್ಷಿಯಲ್ ಸೆಗ್ಮೆಂಟ್ಸ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿರ್ಬೋದು, ಅವರನ್ನು ಲೀಡರ್ ಅಂತಲೇ ಹೇಳ್ಬೋದು JK ಟೈರ್ಸ್ ಕಂಪ್ಲೀಟಾಗಿ ಇನ್ ಟರ್ಮ್ಸ್ ಆಫ್ ಟೈರ್ಸ್ ಎಕ್ಸ್ಪೋರ್ಟ್ ಮಾಡೋದಾಗಿರ್ಬೋದು ಅಥವಾ ಯಾವುದೇ ಕಂಪ್ನೀಸ್ ಕೊಡೋದಾಗಿರ್ಬೋದು. ಸೊ ದೇ ಆರ್ ದ ಮಾರ್ಕೆಟ್ ಲೀಡರ್ಸ್. ಮತ್ತು ಫಿನಾನ್ಷಿಯಲಿ ಕೂಡ ಅದನ್ನು ರಿಫ್ಲೆಕ್ಟ್ ಆಗುತ್ತೆ. ನೋಡಿ ಏನಾಗುತ್ತೆ, ಎಲ್ಲ ಮ್ಯಾನೇಜ್ಮೆಂಟು ಪಾಸಿಟಿವ್ ಸ್ಟೋರಿನೇ ಹೇಳೋದು ಕಂಪ್ಲೀಟಾಗಿ, ಯಾರೂ ಕೂಡ ನೆಗೆಟಿವ್ ಹೇಳೋಲ್ಲ, ಎಲ್ಲರೂ ಪಾಸಿಟಿವ್ ಹೇಳಿ. ಬಟ್ ಏನು ಮ್ಯಾಟ್ರ್ ಆಗುತ್ತೆ ಅಂದರೆ, ಸೊ ಪ್ರೈಸ್ ಇಸ್ ಎ ಸ್ಲೇವ್ ಅರ್ನಿಂಗ್ಸ್ ಅಂತಾರಲ್ಲ, ಸೊ ಆ ಥರನೇ ಅವ್ರು ಏನೇನು ಮ್ಯಾನೇಜ್ಮೆಂಟ್ ಏನೇನು ಸ್ಟೋರೀಸ್ ಹೇಳಬೇಕು ಅಟ್ ಎಂಡ್ ಆಫ್ ದಿ ಡೇ ಇಟ್ ಶುಡ್ ರಿಫ್ಲೆಕ್ಟ್ ಆನ್ ದ ರಿಸಲ್ಟ್ಸ್ ಕಂಪ್ಲೀಟಾಗಿ. ಸೊ ಯಾವ ಥರ ರಿಸಲ್ಟ್ಸ್ ಅಂದರೆ ಇದನ್ನು ಮಾರ್ಜಿನ್ ಇಂಪ್ರೂವ್ಮೆಂಟ್ ಆಗಿರಬೇಕು ಕಂಪ್ಲೀಟಾಗಿ, ಅದರಿಂದ ಪ್ರಾಫಿಟ್ ಜನರೇಟ್ ಆಗಿರಬೇಕು. ಸೊ ಬೇಸಿಕಲಿ ಎರಡು ಥರ ರೆವಿನ್ಯೂ ಜನರೇಟ್ ಮಾಡ್ಬೋದು. ಒಂದು ಸೇಲ್ಸ್ ಜಾಸ್ತಿ ಮಾಡ್ಬೋದು ವಿತ್ ಮಾರ್ಜಿನ್ ಕಮ್ಮಿ ಇದ್ರೂ ನಡೆಯುತ್ತೆ, ಇಲ್ಲ ಸೇಲ್ಸ್ ಕಮ್ಮಿ ಇದ್ದು ಮಾರ್ಜಿನ್ ತುಂಬ ಇಟ್ಕೊಂಡಿರ್ಬೇಕು ಪ್ರಾಡಕ್ಟ್ ಮೇಲೆ. ಇದು ನಾನು ಇನ್ಡೆಪ್ತ್ ನಿಮ್ಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತೀನಿ, ಏನು ಸೇಲ್ಸು ಮಾರ್ಜಿನ್ ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟಾಗಿ. ಬಟ್ ಓವರ್ ಆಲ್ ತೊಗೊಳಿದ್ರೆ ಮಾರ್ಜಿನ್ ಇಂಪ್ರೂವ್ಮೆಂಟ್ ಇದು ಏನೇ ಸ್ಟೋರೀಸ್ ಎಲ್ಲ ರಿಫ್ಲೆಕ್ಟ್ ಆಗಬೇಕು ರಿಸಲ್ಟ್ಸ್ ಮೇಲೆ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಅವರು ಈ 26 ಇದರಲ್ಲೇ ಇಯರಲ್ಲಿ ಆಲ್ಮೋಸ್ಟ್ 11% ಜನರೇಟ್ ಮಾಡಿದ್ದಾರೆ, ಪ್ಲಸ್ 42% ನೋಡ್ಬೋದು ನೀವು ಬೇಕಾದ್ರೆ 12% ಲಾಸ್ಟ್ ಮಂತೆ ಹೋಗಿದೆ ಸ್ಟಾಕ್ ಕೂಡ. ಸೊ ಈ ಥರ ಮತ್ತು ಡೆಪ್ಟ್ ಕೂಡ ಕಮ್ಮಿ ಆಗ್ತಾ ಇದೆ, ಯಾಕಂದರೆ ಇದೆಲ್ಲ ಏನಾದ್ರು ಪ್ರಾಡಕ್ಟ್ ಆಫರ್ ಮಾಡ್ತಾ ಇದ್ದಾರೋ ರೀಸೈಕಲ್ಡಿಂದ ಆಗಿರ್ಬೋದು, ಅವ್ರದ್ದು ಟೆಕ್ನಾಲಜಿ ಆಫ್ ಸ್ಮಾರ್ಟ್ ಟೈರ್ಸ್ ಕಾನ್ಸೆಪ್ಟ್ ಆಗಿರ್ಬೋದು ಅಥವಾ ಪಂಚರ್ ಕಾರ್ಡಿಂದ ಇರ್ಬೋದು, ಅದರಿಂದ ಅವ್ರ ಡಿಮ್ಯಾಂಡ್ ಇದೆ, ಗ್ರೋತ್ ಇದೆ. ಅದಕ್ಕೋಸ್ಕರ ಸೇಮ್ ಥಿಂಗ್ ಇಸ್ ಇಂಪ್ಯಾಕ್ಟಿಂಗ್ ಟೆಕ್ನಿಕಲ್ ಆಲ್ಸೋ. ನಾನು ಟೆಕ್ನಿಕಲ್ ಕಾನ್ಸೆಪ್ಟ್ ಆಮೇಲೆ ಬರ್ತೀನಿ, ಅದು ಕೂಡ ಸೇಮ್ ಸ್ಟೋರಿನೇ ಹೇಳುತ್ತೆ ಕಂಪ್ಲೀಟಾಗಿ. ಈ ಥರ ಏನೇ ಸ್ಟೋರಿ ಹೇಳಿದ್ರು ಒಂದು ಟ್ರಸ್ಟ್ ಇರಬೇಕು, ಟೆಕ್ನಿಕಲ್ಸಲ್ಲೂ ಮ್ಯಾಚ್ ಆಗಬೇಕು, ಫಂಡಮೆಂಟಲ್ಲೂ ಮ್ಯಾಚ್ ಆಗಬೇಕು ಆ ಸ್ಟೋರಿ. ಸುಮ್ಮನೆ ಎಲ್ಲ ಸ್ಟೋರಿ ಹೇಳ್ತಾರೆ ಎಲ್ಲ ಸ್ಟಾಕು ಓಡಲ್ಲ, ಇದು ಅಂದರೆ ಯಾವ ಸ್ಟಾಕ್ ಕೂಡ ಯಾರು ನಂಬಲ್ಲ ಆಬ್ವಿಯಸ್ ಆಗಿ. ಸೊ ಇದು ಫ್ಯೂಚರ್ ಗ್ರೋತ್. ಈಗ ನಾವು ಯಾವುದೇ ಒಂದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಥವಾ ಟ್ರೇಡ್ ಮಾಡ್ತೀವಿ ಅಂದರೆ ಅದು ಗ್ರೋತ್ ಒಂದು ಟ್ರಿಗರ್ ಪಾಯಿಂಟ್ ಇರಬೇಕಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಯಾವುದೊಂದು ರಿಯಲ್ ಎಸ್ಟೇಟ್ ಲ್ಯಾಂಡ್ ತೊಗೊಳ್ಳಿ, ಅದು ನಾರ್ಮಲ್ ನಿಮಗೆ 5 lakhs 10 lakhs ಓಡ್ತಾನೆ ಇರುತ್ತೆ ಕಂಪ್ಲೀಟ್ ಪ್ಲಾಟು. ಫಾರ್ ಎಕ್ಸಾಂಪಲ್ ನ್ಯೂಸ್ ಬರುತ್ತೆ ಮಾರ್ಕೆಟಲ್ಲಿ, ಓಕೆ ಪಕ್ಕದಲ್ಲಿ ಏರ್ಪೋರ್ಟ್ ಆಗ್ತಾಯಿದೆ ಅಂತ, ಇಮಿಡಿಯೇಟ್ಲಿ ಬೂಮ್ ಆಗಿಬಿಡುತ್ತಲ್ವ ರಿಯಲ್ ಎಸ್ಟೇಟ್ ಲ್ಯಾಂಡ್ಸ್ ಎಲ್ಲ ಕಂಪ್ಲೀಟಾಗಿ. ಆ ಥರನೇ ಒಂದು ಯಾವುದೇ ಒಂದು ಸ್ಟಾಕ್ ಇನ್ವೆಸ್ಟ್ಮೆಂಟ್ ಆಗಿಬಿಟ್ಟು ಟ್ರೇಡಿಂಗ್ ಮಾಡ್ತೀವಿ ಅಂದರೆ ಅದೊಂದು ಗ್ರೋತ್ ಟ್ರಿಗರ್ಸ್ ಇರಬೇಕು. ಫಾರ್ ಎಕ್ಸಾಂಪಲ್ ಈಗ JK ಟೈರ್ಸಲ್ಲಿ ಏನು ಟ್ರಿಗರ್ ಅಂದರೆ ಪ್ರೀಮೈಸೇಷನ್ ಒಂದು ಟ್ರಿಗರ್ ಆಗಿಬಿಟ್ಟಿದೆ. ಈಗ ನಾವು ನಮ್ಮ ಬೈಕ್ಸಲ್ಲೂ ಟೈರ್ ಇರುತ್ತೆ, ಕಾರಲ್ಲೂ ಟೈರ್ ಇರುತ್ತೆ, ಎಲ್ಲರ ಕಾರಲ್ಲೂ ಟೈರ್ ಇರುತ್ತೆ, ಆಬ್ವಿಯಸ್ಲಿ ಇಟ್ಸ್ ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಬಟ್ ಏನು ಡಿಫ್ರೆನ್ಸಿಯೇಷನ್ ಮಾಡ್ತಾರೆ ಕಂಪ್ನೀಸ್ ಅವ್ರು, ಈಗ ಅಪೋಲೋ ಆಗಿರ್ಬೋದು, ಕಾಂಟಿನೆಂಟಲ್ ಆಗಿರ್ಬೋದು ಅಥವಾ JK ಟೈರ್ಸ್ ಆಗಿರ್ಬೋದು, ಯಾವುದೇ ಒಂದು ಟೈರ್ಸ್ ತೊಗೊಂಡಾಗ ಅವ್ರು ಏನು ಡಿಫ್ರೆನ್ಸಿಯೇಷನ್ ಕೊಡ್ತಾರೆ ಕಂಪೇರ್ ಟು ಅದರ್ ಪಿಯರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಇವ್ರನ್ನ ನಾನು ಹೇಳ್ದಾಗ ಹೆಂಗೆ ಅದೊಂದು ಸ್ಮಾರ್ಟ್ ಕಾನ್ಸೆಪ್ಟ್ ಏನು ತಂದಿದ್ದಾರೋ ಅಥವಾ ಪಂಚರ್ ಗಾರ್ಡ್ ಅಥವಾ ಏನು ಕಾನ್ಸೆಪ್ಟ್ ತಂದಿದ್ದಾರೋ ಅದು ಬೇರೆದ್ರಲ್ಲಿ ಇರಲ್ಲ, ಅದೊಂದು ಅಲ್ಟಿಮೇಟ್ ಟ್ರಿಗರ್ ಅಲ್ವಾ ಇವರಿಗೆ. ಪ್ಲಸ್ ಪ್ರಿಮೈಸೇಷನ್ ನಡೀತಾ ಇದೆ. ಈಗ ಮುಂಚೆ ಎಲ್ಲ ಹೆಂಗಂದರೆ
ಎಲ್ಲರೂ ಏನು ಮಾಡ್ತಾಯಿದ್ರು, ನಾರ್ಮಲ್ ಒಂದು ಮನೆ ಇದ್ರೆ ಆಯ್ತಪ್ಪ, ಒಂದು ಕಾರ್ ಇದ್ರೆ ಆಯ್ತಪ್ಪ ಅಂತ ಇರ್ತಾಯಿದ್ರು. ಬಟ್ ಈಗ ಆಗಾಗ್ತಲ್ಲ, ಈಗ ಎಲ್ಲರೂ ಎಸ್ ಯು ವಿನೇ ಬೇಕು ಅಂತ ಪ್ರಿಫರ್ ಮಾಡ್ತಾರೆ, ಅಥವಾ ಲಕ್ಸುರಿ ಮನೆಯೇ ಬೇಕಂತ ಪ್ರಿಫರ್ ಮಾಡ್ತಾರೆ. ಈ ಥರ ಪ್ರಿಮೈಸೇಷನ್ ಏನಿದೆ ಅದು ಇಂಪ್ಯಾಕ್ಟ್ ಆಗುತ್ತೆ ಕಂಪ್ನೀಸ್ ಮೇಲೆ, ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಬರುತ್ತಲ್ವಾ. ಪ್ಲಸ್ ಇ ವಿ ಫೋಕಸ್ ಈಗ ಏನಾಗ್ತದೆ, ಎಲ್ಲ ಎಲೆಕ್ಟ್ರಿಕಲ್ಸು ಈ ಥರ ಒಂದು ಫೋಕಸ್ ಆಗ್ತಿರೋದ್ರಿಂದ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಆಬ್ವಿಯಸ್ಲಿ ಇಂಡೈರೆಕ್ಟಾಗಿ ಇವ್ರಿಗೂ ಕೂಡ ಡಿಮ್ಯಾಂಡ್ ಬಂದಿರುತ್ತೆ ಬೈ ದರ್ ಕಂಪನೀಸ್ ಟು ಗೆಟ್ ಮೋರ್ ಸಪ್ಲೈಯರ್ಸ್ ಆಫ್ ಟೈರ್ಸ್ ಅಲ್ವಾ. ಸೊ ಈ ಥರ ಪ್ರಿಮೈಸೇಷನ್ ಇ ವಿ ಫೋಕಸ್ ಒಂದು ಗ್ರೋತ್ ಟ್ರಿಗರ್ ಆಗಿ ವರ್ಕ್ ಮಾಡುತ್ತೆ. ಪ್ಲಸ್ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್, ಈಗ ಇದೆಲ್ಲ ಇದರಿಂದ ಇಂಪ್ಯಾಕ್ಟ್ ಏನಾಗುತ್ತೆ, ಅವ್ರನ್ನ ಕೆಪೆಕ್ಸ್ ಜಾಸ್ತಿ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್ ಅವ್ರು ವರ್ಷಕ್ಕೆ ಫಾರ್ ಎಕ್ಸಾಂಪಲ್ ಒಂದು 15 ಮಿಲಿಯನ್ ಟೈರ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರೆ. ಸಡನ್ನಾಗಿ ಈ ಥರ ಆರ್ಡರ್ಸ್ ಬರುತ್ತೆ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸಿಂದ. ಸೊ ದೇ ಶುಡ್ ಬಿ ರೆಡಿ ಅಲ್ವಾ ಅದಕ್ಕೆ. ಸೊ ಅದಕ್ಕೋಸ್ಕರ ನೋಡ್ಬೋದು ಆಡಿ 7% ಕೆಪಾಸಿಟಿ ಬೈ Q2 ಆಫ್ FY28. ಸೊ ಈ 25 ಇಯರ್ ಒಳಗಡೆ ಅಟ್ಲೀಸ್ಟ್ 7% ಕೆಪಾಸಿಟಿ ಜಾಸ್ತಿ ಮಾಡಬೇಕು ಅಂತ. ಇಟ್ ಇಂಪ್ಯಾಕ್ಟ್ಸ್ ಆನ್ ದರ್ ರಿಸಲ್ಟ್ಸ್ ಅಲ್ವಾ ಆಬ್ವಿಯಸ್ಲಿ. ಸೊ ಮತ್ತು ಅವ್ರು ಇನ್ನೊಂದೇನಾದರೆ ಎಕ್ಸ್ಪ್ಯಾನ್ಷನ್ ಮಾಡ್ತಿದ್ದಾರೆ ಮಾರ್ಕೆಟ್ನ, ಯಾವ ಥರ ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡ್ತಿದ್ದಾರೆ, ಮತ್ತು ರೂರಲ್ ಡೀಲರ್ಸ್ನೆಲ್ಲ ತುಂಬ ಒಂದು ನೆಟ್ವರ್ಕ್ಸಲ್ಲಿ ತೊಗೊತಾ ಇದ್ದಾರೆ. ಪ್ಲಸ್ ಒಂದು ಸ್ಟೇಬಲ್ ಡಿಮ್ಯಾಂಡ್ ಇದೆ ಅವ್ರಿಗೆ. ಸೊ ಮತ್ತು ಏನಿದೆ ಅಗ್ರಿಕಲ್ಚರ್ ಒಂದು ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ಫಾರ್ಮಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು. ಸೊ ಅದಕ್ಕೆಲ್ಲ ಒಂದು ಒಳ್ಳೆ ಡಿಮ್ಯಾಂಡ್ ಇರೋದ್ರಿಂದ ಆಬ್ವಿಯಸ್ಲಿ ದೇ ಹ್ಯಾವ್ ದ ವೆರಿ ಗುಡ್ ಗ್ರೋತ್ ಟ್ರಿಗರ್ಸ್ ಆ್ಯಂಡ್ ದೇ ಹ್ಯಾವ್ ವೆರಿ ಗುಡ್ ಅದೊಂದು ರೆಪ್ಯುಟೇಷನ್ ಕೂಡ ಇದೆ. ಅದನ್ನು ಕೂಡ ಟೆಕ್ನಿಕಲ್ಸ್ ಕೂಡ ಹೇಳ್ತಾ ಇದೆ. ಇದೆಲ್ಲ ಸ್ಟೋರಿ ನಂಬೋ ಥರನೇ ಇದೆ ಟೆಕ್ನಿಕಲ್ಸ್ ಕೂಡ. ಸೊ ದಟ್ಸ್ ದಿ ಫಂಡಮೆಂಟಲ್ ಆಸ್ಪೆಕ್ಟ್ಸ್. ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಸೊ ನಾನು ಇದನ್ನು ಅದೇ ಸೇಮ್ ಈಗ ಎಕ್ಸ್ಪ್ಲೇನ್ ಮಾಡಿದ್ದೆ, ಯಾವ ಥರ ಪ್ರಿಮೈಸೇಷನ್ ಇ ವಿ ಫೋಕಸ್ ಆಗಿದೆ, ಪ್ಲಸ್ ಕೆಪಾಸಿಟಿ ಯಾವ ಥರ ಕೆಪೆಕ್ಸ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ, ದ ಕಂಪ್ನಿ ಏಮ್ ಟು ಇನ್ಕ್ರೀಸ್ ಇಟ್ಸ್ ಶೇರ್ ದ ಐ ಎಂಡ್ ಟೈರ್ ಸೆಗ್ಮೆಂಟ್ ಟು 45%. ಸೊ ಬೇಸಿಕಲಿ ಏನಂದರೆ ಅವ್ರದ್ದು ಏನು ಐ ಎಂಡ್ ಸೆಗ್ಮೆಂಟ್ಸ್ ಇರುತ್ತೋ ಅದರಲ್ಲೊಂದು 45% ಇದು ಮಾಡೋಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ಸೊ ಮತ್ತು ಇ ವಿ ಮಾರ್ಕೆಟ್ ಕೂಡ ಹಾಗೆ ಇದೆ ಕಂಪ್ಲೀಟಾಗಿ. ಇ ವಿ ಮಾರ್ಕೆಟ್ ಒಂದು ಒಳ್ಳೆ ಗ್ರೋತ್, ಮೇಜರ್ ಗ್ರೋತ್ ಇದೆ. ಸೊ ಇನ್ನೊಬ್ಬ JK ಸೆಕ್ಯೂರಿಟಿ ನೀವು ನೋಡ್ಬೋದು, ನ್ಯೂ ಅಪ್ರೂವಲ್ಸ್ ಬಂದಿದೆ. ಇಲ್ಲಿ ಉಂಡಾಯಿಂದ ನ್ಯೂ ಅಪ್ರೂವಲ್ಸ್ ಬಂದಿದೆ ಟೈರ್ ಸಪ್ಲೈ ಮಾಡೋಕ್ಕೆ, ಅಥವಾ ಟಾಟಾ EVಸಿಂದನೂ ನ್ಯೂ ಅಪ್ರೂವಲ್ಸ್ ಬಂದಿದೆ. ಸೊ ದೇ ಹ್ಯಾವ್ ದಿ ನೋಡ್ಬೋದು ಇಲ್ಲಿ ಫ್ಯೂಚರ್ ರೆಡಿ ಪ್ರಾಡಕ್ಟ್ ಸ್ಟ್ರಾಟಜಿ. ಸೊ ಅವ್ರು ಆಲ್ರೆಡಿ ಅವ್ರ ಹತ್ರ ಆ ಸ್ಟ್ರಾಟಜಿ ಅನ್ನೋದು, ಇದಕ್ಕೆ ಮ್ಯಾನೇಜ್ಮೆಂಟ್ ಅಷ್ಟು ಸ್ಟ್ರಾಂಗ್ ಆಗಿದೆ ಈ ಕಂಪ್ನಿ ಬಗ್ಗೆ. ಮತ್ತು ಕೆಪಾಸಿಟಿ ಎಕ್ಸ್ಪೆನ್ಷನ್ ಕೂಡ ನೋಡ್ಬೋದು ನೀವು. ದ ಕಂಪ್ನೀಸ್ ಹೆವಿಲಿ ಇನ್ವೆಸ್ಟಿಂಗ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆಫ್ 1,150 crore ಇನ್ವೆಸ್ಟ್ಮೆಂಟ್ ಇನ್ ಅಂಡರ್ ವೇ. ನೋಡ್ಬೋದು ಕಂಪ್ಲೀಟ್ ಕೆಪಾಸಿಟಿ ಎಕ್ಸ್ಪೆನ್ಷನ್ ದೇ ರೆಡಿ ಆಗಿದ್ದಾರೆ. ಸೊ ಅದೊಂದು 7% ಅಡಿಷ್ನಲ್ ಆಗಿ ಬರುತ್ತೆ. ಸೊ ಅದು ಇಂಪ್ಯಾಕ್ಟ್ ನೋಡಿ Q2 ಅಲ್ಲಿ FY26 ಕೂಡ ಅದೇ ಥರ ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಒಂದು ಒಳ್ಳೆ ವಾಲ್ಯೂಮ್ಸ್ ಜನರೇಟ್ ಆಗುತ್ತೆ. ಆಬ್ವಿಯಸ್ಲಿ ಇಟ್ಸ್ ಇನ್ಕ್ರೀಸ್ EBITDA. ಸೊ ಆಪರೇಷನಲ್ ಪ್ರಾಫಿಟ್ ಮಾರ್ಜಿನ್ ಏನಿದೆ ಅದು ಇಂಪ್ಯಾಕ್ಟ್ ಆಗೇ ಆಗುತ್ತಲ್ವಾ. ಬಿಕಾಸ್ ಅವ್ರ ಮ್ಯಾನುಫ್ಯಾಕ್ಚರಲ್ಲೂ ಸ್ಟ್ರಾಟಜಿ ಇದೆ, ಅಥವಾ ಮಾರ್ಕೆಟಿಂಗಲ್ಲೂ ಸ್ಟ್ರಾಟಜಿ ಇದೆ. ದೇ ಆರ್ ದ ಲೀಡರ್ಸ್, ದೇ ಹ್ಯಾವ್ ದಿ ಲಾಟ್ ಆಫ್ ಕೆಪೆಕ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ಗ್ರೋತ್ ಕೂಡ ಇದೆ ಅಲ್ವಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಅಂತ ಹೇಳ್ಬೋದು ಸ್ಟ್ರಾಟಜಿಕ್ ಗ್ರೋತಲ್ಲಿ. ಸೊ ಇದನ್ನೇನು ಸೇಮ್ ನನಗೆ ಎಕ್ಸ್ಪ್ಲೇನ್ ಮಾಡ್ದಂಗೆ ಯಾವ ಥರ ರೂರಲ್ ಅವರು ಅವ್ರನ್ನೊಂದು ಎಕ್ಸ್ಪ್ಯಾನ್ಷನ್ಸ್ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಲುಕಿಂಗ್ ಬಿಹೈಂಡ್ ಇಟ್ಸ್ ಟ್ರೆಡಿಷನ್, ನಾರ್ಮಲ್ ಒಂದು ಅರ್ಬನ್ ಮಾರ್ಕೆಟ್ಸ್ ಇರುತ್ತೆ, ಅದಕ್ಕಿಂತ ಒಂದು ಒಳ್ಳೆ ರೂರಲ್ಸಲ್ಲಿ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ. ಫಾರ್ಮಿಂಗ್ ವೈಸ್ ಒಂದು ಫಾರ್ಮಿಂಗ್ಸ್ ಆಗಿರ್ಬೋದು, ಅಥವಾ ನಾರ್ಮಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿರುತ್ತೋ ಅದರಲ್ಲೂ ಕೂಡ ಡಿಮ್ಯಾಂಡ್ ಇದ್ದೇ ಇರುತ್ತಲ್ವ ಈ ಕಂಪ್ನೀಸ್ಗೆಲ್ಲ. ಫಾರ್ ಎಕ್ಸಾಂಪಲ್ ಏನು ನಾವು JCB ನೋಡ್ತೀವಿ, ಅಥವಾ ಬಿಗ್ ಟ್ರಕ್ಸ್ ಏನು ನೋಡ್ತೀವಿ, ಇಟ್ಸ್ ಆಬ್ವಿಯಸ್ಲಿ ಇಟ್ಸ್ ಇಂಡೈರೆಕ್ಟ್ಲಿ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬೆನಿಫಿಟ್ ಆಗೋದು. ಮತ್ತು ಕಂಪ್ನಿ ಕೂಡ ಅಷ್ಟೇ ಇನ್ಫ್ರಾಸ್ಟ್ರಕ್ಚರ್ ತುಂಬ ಫೋಕಸ್ ನೋಡಿ. ಗೌರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಕಂಪ್ನಿ ಕೂಡ ಅಷ್ಟೇ ಗೌರ್ಮೆಂಟ್ ಕೂಡ ಅಷ್ಟೇ ಇನ್ಫ್ರಾಸ್ಟ್ರಕ್ಚರ್ ತುಂಬ ಫೋಕಸ್ ಮಾಡ್ತದೆ. ನಾವೇನು ಲಾಸ್ಟ್ 5 yearsಯಿಂದ 10 yearsಯಿಂದ ಎಷ್ಟು ಗೌರ್ಮೆಂಟ್ ಫೋಕಸ್ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ಗೆ ಅಂದರೆ, ಅದು ಇಂಡೈರೆಕ್ಟಾಗಿ ಇವರು ಈ ಕಂಪ್ನೀಸ್ಗೆಲ್ಲ ಒಂದು ಇಟ್ ಶುಡ್ ರಿಫ್ಲೆಕ್ಟ್ ಅಲ್ಲ, ಅವ್ರಿಗೂ ಡಿಮ್ಯಾಂಡ್ ಇದ್ದೇ ಇರುತ್ತಲ್ವ. ಸೊ ಆಬ್ವಿಯಸ್ಲಿ ಮತ್ತು ಕಂಪ್ನಿ ಇದು ಗೌರ್ಮೆಂಟ್ ಅಗ್ರಿಕಲ್ಚರ್ಗೂ ಅಷ್ಟೇ ತುಂಬ ಫೋಕಸ್ ಮಾಡುತ್ತೆ. ಸೊ ಅದರಿಂದ ಇಂಡೈರೆಕ್ಟಾಗಿ ಟ್ರ್ಯಾಕ್ಟರ್ಸ್ ಆಗಿರ್ಬೋದು, ಅಥವಾ ಹೆವಿ ಡ್ಯೂಟಿ ಟೈರ್ಸ್ ಡಿಮ್ಯಾಂಡ್ ಇದ್ದೇ ಇರುತ್ತೆ ಕಂಪ್ಲೀಟಾಗಿ. ಸೊ ಇದು ಅಗ್ರಿಕಲ್ಚರ್ ಆಸ್ಪೆಕ್ಟ್ಸ್. ಕಮರ್ಷಿಯಲ್ ವೆಹಿಕಲ್ಸು ಸೇಮ್ ಅದೇ ಥರ ಹೇಳ್ಬೋದು. ಈಗ ನಾವು ಫೋರ್ಸ್ ಮೋಟರ್ಸ್ ನೋಡಿದ್ವಿ, ಫೋರ್ಸ್ ಮೋಟರ್ಸ್ ಸ್ಟಾಕ್ ನೋಡ್ಬೋದು ನೀವು, ಒಂಥರ ರಾಕೆಟ್ ಥರ ಹೋಗ್ತಾ ಇದೆ. ಬಟ್ ಇಂಡೈರೆಕ್ಟ್ಲಿ ಅವ್ರಿಗೂ ಟೈರ್ಸ್ ಬೇಕೇ ಬೇಕಲ್ವಾ. ದೇ ಹ್ಯಾವ್ ಟು ಕಮ್ ಬ್ಯಾಕ್ ಟು JK ಟೈರ್ ಅಥವಾ ಯಾವುದೋ ಕಂಪ್ನಿ ಬರಲೇಬೇಕು. ಸೊ ಅದರಲ್ಲಿ ಇದು ಡಿಫ್ರೆನ್ಸಿಯೇಷನ್ ಮಾಡ್ತದೆ. JK ಟೈರ್ಸ್ ಕಂಪೇರ್ ಟು ಅದರ್ ಪಿಯರ್ಸ್, ದೇ ಡಿಫ್ರೆನ್ಷಿಯೇಟ್ ದೆಮ್ಸೆಲ್ಫ್ ಬೈ ಗಿವಿಂಗ್ ಸ್ಮಾರ್ಟ್ ಟೈರ್ ಕಾನ್ಸೆಪ್ಟ್ ಆಗಿರ್ಬೋದು, ಪಂಚರ್ ಗಾರ್ಡ್ ಆಗಿರ್ಬೋದು, ಅಥವಾ UX ಟೈರ್ಸ್ ಆಗಿರ್ಬೋದು. ಸೊ ಅದರಿಂದ ದೇ ಕ್ಯಾನ್ ಗೆಟ್ ದಿ ಹ್ಯೂಜ್ ಡಿಮ್ಯಾಂಡ್. ಸೊ ಇದೇ ಸಿಮಿಲರ್ ನೋಡ್ಬೋದು, ದಿಸ್ ಫಾರ್ ಕಮರ್ಷಿಯಲ್ ವೆಹಿಕಲ್ಸ್ ಡಿಮ್ಯಾಂಡ್ ಟು ಇಟ್ 1 million units ಇನ್ FY26. ಸೊ ಇದು ಅದರಿಂದ ನೀವು ನೋಡ್ಬೋದು ಐಶರ್ ಮೋಟರ್ಸ್ ಆಗಿರ್ಬೋದು, ಯಾವುದೇ ನೀವು ಕಮರ್ಷಿಯಲ್ ಸ್ಟಾಕ್ಸ್ ನೋಡ್ಬೋದು, ಇದೊಂದು ರಾಕೆಟ್ ಥರ ಹೋಗ್ತಾ ಇದೆ. ಸೊ ಇದೆಲ್ಲ ಒಂದು ರೀಸನ್ಸ್ ಆ್ಯಕ್ಚುಲಿ. ಇದರ ಒಂದು ಸ್ಟೋರಿ ಇರಬೇಕು, ಸ್ಟೋರಿ ಜೊತೆಗೆ ಟೆಕ್ನಿಕಲ್ ಸಪೋರ್ಟ್ ಮಾಡಬೇಕು, ಹಾಗೆ ಒಂದು ಸ್ಟಾಕ್ ಡೆಫಿನೆಟ್ಲಿ ಒಂದು ಒಳ್ಳೆ ಬೂಮ್ ಇರುತ್ತೆ. ಸೊ ಸಮ್ಮರ್ ಹೇಳೋದಾದರೆ ನೀವು ಒಂದು 10 to 15% ರೆವೆನ್ಯೂಗಳು ಡಬಲ್ ಡಿಜಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು FY26 ಅಲ್ಲಿ. ಮತ್ತು ಸಸ್ಟೈನಬಲ್ ಮಾರ್ಜಿನ್ ಕೂಡ 30 to 50 ಡಬಲ್ ಡಿಜಿಟ್ ಮಾರ್ಜಿನ್ ಇಟ್ಸ್ ವೆರಿ ಗುಡ್ ಮಾರ್ಜಿನ್ ಅಂತ ಹೇಳ್ಬೋದು. ಸೊ ಇದು ಒಂದು ಕಂಪ್ಲೀಟ್ ಇದು ಗ್ರೋತ್ ಫಿಗರ್ಸ್ ಆಸ್ಪೆಕ್ಟ್ಸಲ್ಲಿ. ನೆಕ್ಸ್ಟ್ ಬಂದು
ಯಾಕೆ ಒಂಥರ ಸ್ಪೆಷಲ್ ಇವ್ರು ಜೆ ಕೆ ಟೈರ್ಸ್ ಕಂಪ್ಲೀಟಾಗಿ ಅಂತ. ಸೇಮ್ ಥಿಂಗ್ ನಾನು ಹೇಳ್ದಾಗೆ ಇನೋವೇಷನ್ ಅಂತ ಕನ್ಸಿಡರ್ ಮಾಡಿದ್ರೆ ನೀವು ದೇ ಹ್ಯಾವ್ ಸ್ಮಾರ್ಟ್ ಟೈರ್, ಸ್ಮಾರ್ಟ್ ಮತ್ತು ಗ್ರೀನ್ ಟೈರ್ಸ್. ಅಂದರೆ ಸ್ಮಾರ್ಟ್ ಅಂದರೆ ಆ ಸೆನ್ಸರ್ಸ್ ಏನು ಹೇಳೋದು, ಏನಾದ್ರು ಏನಾದ್ರು ಇನ್ ಕೇಸ್ ಕಮ್ಮಿ ಆಯಿತು ಅಂದರೆ ಸೆನ್ಸರ್ಸ್ ಇರುತ್ತೆ, ಅಥವಾ ಏನಾದ್ರು ಪಂಚರ್ ಆಯಿತು ಅಂದರೆ ಸೆನ್ಸರ್ಸ್ ಇರುತ್ತೆ. ಪ್ಲಸ್ ಗ್ರೀನ್ ಟೈರ್ಸ್ ಇದೊಂದು ಅವ್ರದ್ದು ಪ್ರಾಡಕ್ಟಲ್ಲಿ ಕಾಸ್ಟ್ ರಿಡ್ಯೂಸ್ ಮಾಡುತ್ತೆ, ಬಿಕಾಸ್ ದೇ ಯೂಸ್ 80% ಸಸ್ಟೈನಬಲು. ಸೊ ಇದು ಯಾವಾಗ ಇವರು ಸಸ್ಟೈನಬಲ್ ಎಕೋ ಫ್ರೆಂಡ್ಲಿ ಯೂಸ್ ಮಾಡ್ತಾರೆ, ಆಬ್ವಿಯಸ್ಲಿ ಅದು ESG ರೇಟಿಂಗ್ಸ್ ಏನಿರುತ್ತೆ ಇಟ್ಸ್ ಬಿ ವೆರಿ ಗುಡ್. ದೇ ಫೋಕಸ್ ಆನ್ ರಿನ್ಯೂವೇಬಲ್ ಥಿಂಗ್ಸ್ ಅಲ್ವಾ, ಲೈಕ್ ರೀಸೈಕಲ್ಡ್ ಇದೆ ರಿನ್ಯೂವೇಬಲ್. ಸೊ ಆಬ್ವಿಯಸ್ಲಿ ದೇ ಶುಡ್ ಹ್ಯಾವ್ ವೆರಿ ಗುಡ್ ರೇಟಿಂಗ್ ಇನ್ ESG. ಸೊ ಮತ್ತು ದೇ ಹ್ಯಾವ್ R&D ಎಕ್ಸ್ಪರ್ಟ್ಸ್, ಬಿಕಾಸ್ ಯಾವುದೇ ಕಂಪ್ನಿಯವರು ಸಸ್ಟೈನ್ ಆಗ್ಬೇಕಾದ್ರೆ R&D ತುಂಬ ಇಂಪಾರ್ಟೆಂಟ್. ಬಿಕಾಸ್ R&D ಇಲ್ಲ ಅಂದರೆ ಸ್ಮಾರ್ಟ್ ಕಾನ್ಸೆಪ್ಟ್ ತರೋಕ್ಕಾಗ್ತಾರೆ, ಟೆಕ್ನಾಲಜಿ ತರೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದರಿಂದ ದೇ ಹ್ಯಾವ್ ಲೈಕ್ R&D ಎಕ್ಸ್ಪರ್ಟ್ಸ್ ಇದ್ದಾರೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಏನು ಟ್ರ್ಯಾಕ್ ಮಾಡ್ಬೇಕಾದ್ರೆ, ಇದು ನಾನು ಏನು ಸ್ಟೋರಿ ಹೇಳಿದ್ದೆ ಇಷ್ಟು ಹೊತ್ತು ಅದೆಲ್ಲ ರಿಫ್ಲೆಕ್ಟ್ ಆಗಬೇಕು ರಿಸಲ್ಟ್ಸ್ ಅಲ್ವಾ. ಸೊ ಅದು ಆಬ್ವಿಯಸ್ಲಿ ದೇ ಆರ್ ಪ್ಲಾನಿಂಗ್ ಟು ಗೆಟ್ ದಿ ರೆವಿನ್ಯೂ ಆಫ್ 10 to 50% ಆ್ಯನ್ವಲ್. ಇದೊಂದು ರೆವಿನ್ಯೂ ಗ್ರೋತ್ ಅಂತ ಹೇಳ್ಬೋದು, ವಿತ್ ಮಾರ್ಜಿನ್ ಆಫ್ 13% ದಟ್ ಸೇಮ್. ಮತ್ತು ಡೆಪ್ಟ್ ಲೆವೆಲ್ ತುಂಬ ಬಿಲೋ 3x ಇದೆ. ಸೊ ದಟ್ಸ್ ಫೈನ್, ನಥಿಂಗ್ ಟು ವರಿ. ಸೊ ಮೇನ್ ಥಿಂಗ್ ಏನಂದರೆ ಸ್ಟ್ರಾಂಗ್ ಡಿಮ್ಯಾಂಡ್, ಕನ್ಸ್ಯೂಮರ್ ಎಸ್ಪೆಕ್ಟ್ಸಿಂದ ಡಿಮ್ಯಾಂಡ್ ಇದೆ. ಕೆಪೆಕ್ಸ್ ಆಟೋ ಡಿಮ್ಯಾಂಡಿಂದ ಅವ್ರು ಕೆಪೆಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ, ಸೊ ದಟ್ ದೇ ಗೆಟ್ ಮೋರ್ ಆರ್ಡರ್ಸ್. ಅಥವಾ ಆರ್ಡರ್ಸ್ ಬಂದರೂ ಕೂಡ ಅವ್ರಿಗೆ ಇನ್ಸಫಿಷಿಯೆಂಟ್ ಆಗಬಾರ್ದು. ಸೊ ಇದು ನಾನೇನು ಸ್ಮಾರ್ಟ್ ಟೈರ್ಸ್ ನಿಮ್ಗೆ ಕಾನ್ಸೆಪ್ಟ್ ಹೇಳಿದೆ, ಸೇಮ್ ಥಿಂಗ್ ಇದು ಕಂಪ್ಲೀಟಾಗಿ. ಸೊ ಈ ಥರ ಒಂದು ಸ್ಮಾರ್ಟ್ ಕಾನ್ಸೆಪ್ಟ್ ಇವ್ರು ತಂದಿದ್ದಾರಲ್ವ, ಏನು ರಿಯಲ್ ಟೈಮ್ ಅಲರ್ಟ್ಸ್ ಪ್ರೊವೈಡ್ ಮಾಡುತ್ತೆ, ವಾರ್ನಿಂಗ್ ಕೊಡುತ್ತೆ. ಸೊ ಮತ್ತು ಇದರಿಂದ ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಯಾವುದೇ ಒಂದು ನಾವು ಕೇಳ್ತಾ ಇದ್ವಲ್ಲ, ಟೈರ್ ಬ್ಲಾಸ್ಟ್ ಆಗಿ ಇದಾಯಿತು, ಆಕ್ಸಿಡೆಂಟ್ ಆಯಿತು ಅಂತೆಲ್ಲ. ಸೊ ಅದರಿಂದ ಸೇಫ್ಟಿ ಆಸ್ಪೆಕ್ಟ್ಸಲ್ಲೂ ಏನಾದ್ರು ಏರ್ ಕಮ್ಮಿ ಆಯಿತು ಅಂದರೆ, ಏನಾದರೂ ಡಿಫೆಕ್ಟ್ ಆಯಿತು ಅಂದರೆ ಇಮಿಡಿಯೇಟ್ಲಿ ಇಟ್ ವಿಲ್ ಗಿವ್ ಅಲರ್ಟ್ ಟು ದಿ ಡ್ರೈವರ್ ಅಂತ, ಅಥವಾ ಡ್ರೈವರ್ಗೆ ಅಲರ್ಟ್ ಕಂಪ್ಲೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ಇಲ್ಲಿ ಮೆನ್ಷನ್ ಮಾಡಿದ್ರೆ, ಪ್ರೊವೈಡಿಂಗ್ ರಿಯಲ್ ಟೈಮ್ ಅಲರ್ಟ್ಸ್ ಅಥವಾ ಏರ್ ಈಸ್ ಲೋ, ಸೊ ಇನ್ಶೂರಿಂಗ್ ವೆಹಿಕಲ್ಸ್ ಸೇಫ್. ಅಥವಾ ಆಕ್ಸಿಡೆಂಟ್ಗೂ ತುಂಬ ಇಂಪ್ಯಾಕ್ಟ್, ಅಂದರೆ ಆಕ್ಸಿಡೆಂಟ್ ಚಾನ್ಸಸ್ ಕಮ್ಮಿ ಇರುತ್ತೆ ಅವಾಗ. ಮತ್ತು ಇದು ಯಾವ ಥರ ಬಿಸ್ನೆಸ್ ಇಂಪ್ಯಾಕ್ಟ್ ಮಾಡುತ್ತೆ ಅಂದರೆ, ಸೊ ಆಬ್ವಿಯಸ್ಲಿ ಈ ಥರ ಫೀಚರ್ಸ್ ಇದ್ದಾಗ ಜನಕ್ಕೆ ಕೂಡ ಅವ್ರು ಹೇಳ್ಬೋದು, ಆಟೋ ಮ್ಯಾನುಫ್ಯಾಕ್ಚರರು, ಸೊ ಈ ಥರ ಸೇಫ್ಟಿ ಇದೆ ನಮ್ಮಲ್ಲಿ ಅಂತ. ಇದು ಕಂಪ್ಲೀಟ್ ಬಿಸ್ನೆಸ್ ಆಸ್ಪೆಕ್ಟ್ಸ್. ಇನ್ನೊಂದು ಆಸ್ಪೆಕ್ಟ್ ಏನಂದರೆ, ಅದೇನು ಅವ್ರು UX ಏನೋ ಕಾನ್ಸೆಪ್ಟ್ ಏನಿದೆ ಅದರಿಂದ ಅವ್ರು ಏನು ಮಾಡ್ತಾರೆ, ರಿನ್ಯೂಬಲ್ 80% ಯೂಸ್ ಮಾಡಿರೋದ್ರಿಂದ ಅವರು ಕಂಪ್ಲೀಟಾಗಿ ಮಾರ್ಜಿನ್ ಜಾಸ್ತಿನೇ ಇರ್ತವೆ. ಮತ್ತು ನೋಡ್ಬೋದು ಇದು ದ ಸ್ಪೆಸಿಫಿಕ್ ಮೆಟ್ರಿಕ್ 80% ಸಿಟೆಡ್ ಆಸ್ ಅ ಕೀ ಡಿಫರೆನ್ಷಿಯೇಟರ್. ಇದು ನಾನು ನಿಮ್ಗೆ ಹೇಳಿದಾಗ ಇದೊಂದು ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಕಂಪೇರ್ ಟು ಇಟ್ಸ್ PS ಅಂತ ಹೇಳ್ಬೋದು. ಅಂದರೆ ಫಸ್ಟ್ ಇನ್ ಇಂಡಿಯಾ ಫಾರ್ ಸಚ್ ಗ್ರೀನ್ ಟೈರ್ಸ್. ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, ಬೇರೆ ಯಾವ ಕಂಪ್ನಿ ಕೂಡ ಇದನ್ನು ಮಾಡ್ತಾ ಇಲ್ಲ. ಸೊ ಇವರೊಂದು ಫಸ್ಟ್ ಕಂಪನಿ ಅಂತ ಅದೇ ಹೇಳ್ತಾ ಇರೋದಿಲ್ಲಿ. ಸೊ ಇದರಿಂದ ಅವ್ರದ್ದೇ ಅಂತ ಒಂದು ಪೊಸಿಷನ್ಸ್ ಇದೆ ಮಾರ್ಕೆಟಲ್ಲಿ. ಸೊ ಮತ್ತು ಇದು ಏನು ಸ್ಮಾರ್ಟ್ ಕಾನ್ಸೆಪ್ಟ್ ನಾನು ಹೇಳಿದೆ ನೋಡ್ಬೋದು ಬೇಕಾದ್ರೆ, ಅವರು ಫಸ್ಟ್ ಬೇರೆ ಯಾವ ಕಂಪ್ನಿ ಕೂಡ ಅದು ಮಾಡ್ತಾರೆ. ಇದು ಹೈಯರ್ ವ್ಯಾಲ್ಯೂ ಪ್ರಾಡಕ್ಟ್ಸ್ ಅಲ್ವಾ. ಸೊ ಇಟ್ಸ್ ಬಿ ವೆರಿ ಡಿಮ್ಯಾಂಡಿಂಗ್ ಆ್ಯಕ್ಚುಲಿ. ಸೊ ಈ ಥರ ಒಂದು ಇನೋವೇಷನ್ಸ್ ತರ್ತಾ ಇದೆ ಕಂಪ್ನಿಯವರು. ಸೊ ಅದರಿಂದ ಆಬ್ವಿಯಸ್ಲಿ ದೇ ಕ್ಯಾನ್ ಸಸ್ಟೈನ್ ಇನ್ ಮಾರ್ಕೆಟ್, ನೋ ಪ್ರಾಬ್ಲಮ್, ವಿತ್ ಗುಡ್ ಮಾರ್ಜಿನ್. ಸೊ ಇದೊಂದು R&D. ಸೊ ಯಾವ ಥರ R&D, ಸೊ ನಾನು ನಿಮ್ಗೆ ಆಗಲೇ ಹೇಳಿದೆ, R&D ಇರೋದ್ರಿಂದ ಕಂಪ್ಲೀಟಾಗಿ ಅವರು ಈ ಥರ ಒಂದು ಟೆಕ್ನಾಲಜಿ ತರೋಕ್ಕೆ ಸಾಧ್ಯ ಅಂತ. ಸೊ ಈ R&D ತಂದರೆ ಕೂಡ ಅದರಿಂದ ಮ್ಯಾನೇಜ್ಮೆಂಟ್ ಕೂಡ ಟ್ರಸ್ಟ್ ಮಾಡಬೇಕು R&D ಮೇಲೆ. ಸೊ ಆ ಥರ ಇದ್ದಾಗ ಒಂದು ಕಂಪ್ನಿ ಸಸ್ಟೈನ್ ಆಗುತ್ತೆ ಲಾಂಗ್ ಟರ್ಮಲ್ಲಿ. ಸೊ ಸಿಂಪಲ್ ನೋಡ್ಬೋದು, ಗ್ರೀನ್ ಆಗೋ ಸ್ಮಾರ್ಟ್ ಟೆಕ್ ಸೊಲ್ಯೂಷನ್ಸ್, ಈ ಗ್ರೀನ್ ಟೈರ್ಸ್ ಮತ್ತು ಏನು ಸ್ಮಾರ್ಟ್ ಟೆಕ್ ಇದೆ, ಇದೊಂದು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಓವರಾಲ್ ಒಂದು ಬಾಟಮ್ ಲೈನ್ ಹೇಳೋದಾದರೆ ನಿಮಗೆ ಕಂಪ್ಲೀಟಾಗಿ, ಫಸ್ಟ್ ಆಫ್ ಆಲ್ ಅಟ್ ದ ಎಂಡ್ ಆಫ್ ದ ಡೇ ಸ್ಟೋರಿ ಎಲ್ಲ ರಿಸಲ್ಟ್ ರಿಫ್ಲೆಕ್ಟ್ ಆಗಬೇಕು. ಸೊ ದೇ ಹ್ಯಾವ್ ಡಬಲ್ ಡಿಜಿಟ್ ಗ್ರೋತ್. ಮತ್ತು FY 26 ತುಂಬ ಸ್ಟ್ರಾಂಗ್ ಇದೆ ಫಂಡಮೆಂಟಲ್ಸ್. ಮತ್ತು 60% ನೋಡ್ಬೋದು, 264% ಪ್ಯಾಟ್ ಜಂಪ್ ಆಗಿದೆ Q3 ಕಂಪ್ಲೀಟಾಗಿ. ಮತ್ತು ನಾನು ನಿಮ್ಗೆ ಹೇಳಿದೆ, ಈ ಡಿಮ್ಯಾಂಡ್ ಕೂಡ ಇದೆ EV. ಮತ್ತು ಈ ಗೌರ್ಮೆಂಟ್ ಕೂಡ ತುಂಬ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಅಥವಾ ಆಗಿರ್ಬೋದು, ಅಥವಾ ಏನು ಮೊನ್ನೆ GST ರೇಟ್ ಕಟ್ ಮಾಡಿದ್ರು, ಅದರಿಂದ ಆಟೋ ಸೆಕ್ಟರ್ ಬೂಮಲ್ಲೇ ಇದೆ. ಸೊ ಇಟ್ಸ್ ವೆರಿ ಗುಡ್ ಅಲ್ವಾ. ಮತ್ತು ಅವ್ರ ಟೆಕ್ನಾಲಜಿ ಕೂಡ ಹಾಗೆ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ, ಸ್ಮಾರ್ಟ್ ಟೈರ್ಸ್ ಆಗಿರ್ಬೋದು ಅಥವಾ ಗ್ರೀನ್ ಟೈರ್ಸ್ ಆಗಿರ್ಬೋದು, ಸ್ಮಾರ್ಟ್ ಟೆಕ್ನಾಲಜಿ ಅಥವಾ ಗ್ರೀನ್ ಟೈರ್ಸ್ ಇದು ಮಾಡ್ಬೋದು. ಸೊ ಬಾಟಮ್ ಲೈನ್ ಅವರೊಂದು ಒಳ್ಳೆ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇದೆ, ಮತ್ತು ಒಳ್ಳೆ ಇನೋವೇಷನ್ಸ್ ಇದೆ, ಎಕ್ಸ್ಪಾನ್ಷನ್ ಕೂಡ ಮಾಡ್ತಿದ್ದಾರೆ, ಕೆಪೆಕ್ಸ್ ಕೂಡ ಮಾಡ್ತಿದ್ದಾರೆ. ಅವ್ರದ್ದೇ ಆದಂಥ ಅವ್ರದ್ದೇ ಅಂತ ಒಂದು ರಾ ಮೆಟೀರಿಯಲ್ಸ್ ಯಾವ ಥರ ಸೋರ್ಸಿಂಗ್ ಮಾಡ್ತಾರೆ ಅದು ಇದಿದೆ. ಸೊ ಇದರಿಂದ ಮಾರ್ಜಿನ್ ಇಂಪ್ಯಾಕ್ಟ್ ಆಗುತ್ತೆ, ಒಳ್ಳೆ ಮಾರ್ಜಿನ್ ಬರುತ್ತೆ. ಸೊ ಇದು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ವೆರಿ ಬಿಡ್. ಸೊ ಈ ಕಂಪ್ಲೀಟ್ ಸ್ಟೋರಿ ನಿಮಗೆ ಫಂಡಮೆಂಟಲ್ ಆಯಿತು. ಈ ಸ್ಟೋರಿನ ಟೆಕ್ನಿಕಲಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು JK ಟೈರ್. ಈಗ ನಾನು ಓಪನ್ ಮಾಡ್ತೀನಿ JK ಟೈರ್ ಸ್ಟಾಕ್. ಸೊ ಇದು ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ನೀವು ನೋಡ್ಬೋದು. ಸೊ ಇದು ಆಲ್ಮೋಸ್ಟ್ ನೀವು ನೋಡ್ಬೋದು ಇಲ್ಲಿಂದ, ಓಕೆ ನೀವು ಇಲ್ಲಿ ಬಿಟ್ಬಿಡಿ, ಅಟ್ಲೀಸ್ಟ್ ಇಲ್ಲಿಂದ ನೋಡ್ಬೋದು ಯಾವಾಗ ಡಿಸೆಂಬರಿಂದ ಆಲ್ಮೋಸ್ಟ್ 20% ಅಪ್ ಆಗಿದೆ. ಸೊ ಇನ್ಫ್ಯಾಕ್ಟ್ ನಾನು ವೀಡಿಯೋ ಕೂಡ ಮಾಡಿದ್ದೆ ಆ್ಯಕ್ಚುಲಿ, ಶಾರ್ಟ್ ವೀಡಿಯೋ ನೀವು ಬೇಕಾದ್ರೆ ಚೆಕ್ ಮಾಡೋದು, ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಈಗಲೂ ಕೂಡ ಇದೆ. ನಾನು ಆಲ್ಮೋಸ್ಟ್ ಡಿಸೆಂಬರ್ ನಾನು ಲಾಂಗ್ ಬೇಸ್ ಬ್ರೇಕ್ ಅಂತ ವೀಡಿಯೋ ಮಾಡಿದ್ದೆ ಕಂಪ್ಲೀಟಾಗಿ. ಸೊ ಇಲ್ಲಿ ನೋಡ್ಬೋದು ವಾಲ್ಯೂಮ್ಸ್ ಕೂಡ ಕಂಪ್ಲೀಟ್ ರಿಫ್ಲೆಕ್ಟ್ ಆಗ್ತಾ ಇದೆ ನಮಗೆ. ಸೊ ಇಲ್ಲಿ ಕೂಡ ನೋಡ್ಬೋದು ವಾಲ್ಯೂಮ್ಸ್ ಕೂಡ ಇದೆ. ಸೊ ಈಗೇನಾಗಿದೆ, ನೀವು ಫಾರ್ ಎಕ್ಸಾಂಪಲ್ ಏನಾದರೂ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದು ನೋಡಿ, ಫಸ್ಟ್ ಎಂಟ್ರಿ ಪಾಯಿಂಟ್ ಮಿಸ್ ಆಯಿತು ನಮ್ಗೆ, ಯಾರೋ ಮಿಸ್ ಮಾಡ್ಕೊಂಡು. ಸೆಕೆಂಡ್ ಎಂಟ್ರಿ ಪಾಯಿಂಟ್ ಇಲ್ಲಿತ್ತು, ಇಲ್ಲೂ ಮಿಸ್ ಮಾಡ್ಕೊಂಡು. ನಾವು ನಿಫ್ಟಿ ಬೀಳ್ತಾ ಇದೆ, ಬಟ್ JK ಟೈರ್ ಮೇಲೆ ಹೋಗ್ತಾ ಇದೆ.
ನೀವು ಬೇಕಾದ್ರೆ ಕಂಪೇರ್ ಮಾಡ್ಬೋದು ಸಿಂಬಲ್ ವಿತ್ ನಿಫ್ಟಿ. ನೋಡ್ಬೋದು ನಿಫ್ಟಿ ಕೆಳಗಡೆ ಬರ್ತದೆ, ಇಲ್ಲಿ ಕೆಳಗಡೆ ಏನು ಚಾರ್ಟ್ ನೋಡ್ತಿದ್ರು ನಿಫ್ಟಿ ಚಾರ್ಟು, ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ ಇದು JKTR ಚಾರ್ಟ್. ಇಲ್ಲಿ ನೋಡಿ, ಇಲ್ಲಿ ನಿಫ್ಟಿ ಕೆಳಗಡೆ ಬರ್ತಾ ಇದೆ, ಇಲ್ಲಿ JKTR ಮೇಲೆ ಹೋಗಿ. ಸೊ ಇದು ಕಂಪೇರ್ ಟು ಇಂಡೆಕ್ಸ್ ಇಟ್ಸ್ ವೆರಿ ಸ್ಟ್ರಾಂಗ್ ಅಲ್ವಾ ಆಬ್ವಿಯಸ್ಲಿ. ಸೊ ಈ ಥರ ಒಂದು ಇಂಥ ವೀಕ್ ಮಾರ್ಕೆಟಲ್ಲಿ ಈ ಥರ ಸ್ಟ್ರಾಂಗ್ ಪರ್ಫಾರ್ಮ್ ಮಾಡ್ತೀನಿ, ಡೆಫಿನೆಟ್ಲಿ ಸ್ಟೋರಿ ನಂಬೋದು ನಾನು ಅವಾಗ ಆರಾಮಾಗಿ. ಅದು ಇಂಪ್ಯಾಕ್ಟ್ ರಿಸಲ್ಟ್ಸಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಲ್ವಾ. ಸೊ ನೀವು ನೋಡೋದು ಬೇಕಾದ್ರೆ ಆಲ್ಮೋಸ್ಟ್ ನಿಮ್ಮ ಸೆಪ್ಟೆಂಬರಲ್ಲಿ 221 ಪ್ಯಾಟ್ ಕೊಟ್ಟಿದೆ, ಈಗ 208 ಇದೆ. ಸೊ ಇಲ್ಲಿ 34% ಏನಿದೆ, ಇದು ಒಂದು ಕಾನ್ಸ್ಟೆಂಟ್ ಆಗಿದೆ, ಇಲ್ಲಿ ನಮ್ಗೆ ಆಕ್ಸಿಲರೇಷನ್ ಇದೆ. ಓಕೆ ಫೈನ್, ದಟ್ಸ್ ಫೈನ್. ಸೊ ಅಟ್ಲೀಸ್ಟ್ ಸ್ಟೋರಿ ನಂಬೋದು ನಾವೀಗ. ಸೊ ಈ ಥರ ಟೆಕ್ನಿಕಲ್ ಸಪೋರ್ಟ್ ಮಾಡಬೇಕು ಸ್ಟೋರಿನ, ಬಿಕಾಸ್ ಎಲ್ಲ ಸ್ಟಾಕ್ಸು ಈಗ ಫಂಡಮೆಂಟಲ್ ಚೆನ್ನಾಗಿ ಕೊಡುತ್ತೆ ಅಂದರೆ ಟೆಕ್ನಿಕಲ್ ಸಪೋರ್ಟ್ ಮಾಡಲ್ಲ, ಯಾಕಂದ್ರೆ ಏನೋ ಪ್ರಾಬ್ಲಮ್ ಇರುತ್ತೆ ಕಂಪ್ನಿಯಲ್ಲಿ. ಈ ಥರ ಟೆಕ್ನಿಕಲ್ಸ್ ಮತ್ತು ಫಂಡಮೆಂಟಲ್ಸ್ ಮರ್ಜ್ ಆಗಬೇಕು. ನೀವು ಯಾವುದೇ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಟ್ರೇಡಿಂಗ್ ಮಾಡ್ತೀರಾ ಅಂತ. ಬೇಕಾದ್ರೆ ನೀವು ನೋಡೋ ಫೋರ್ಸ್ ಮೋಟರ್ಸಲ್ಲೂ ಅಷ್ಟೇ, ಈಗ ಹಾಗೆ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್. ಫೋರ್ಸ್ ಮೋಟರ್ಸ್ ನೋಡ್ಬೋದು ಅಷ್ಟೇ, ಇಷ್ಟು ಸ್ಟ್ರಾಂಗ್ ಅಪ್ಡೇಟ್ ಆಗಿದೆ ನೋಡಿ ಕಂಪ್ಲೀಟಾಗಿ. ಸೊ ಈ ಥರ ಸ್ಟೋರಿ ಏನೇ ಸ್ಟೋರಿಗೆ ಏನು ಆ್ಯಂಬುಲೆನ್ಸ್ ಇರುತ್ತೋ ಅವ್ರ ಆ್ಯಂಬುಲೆನ್ಸ್ಗೆ ಅರ್ಬೇನಿ ಅಂತ ಏನೋ ತಂದರು, ಮತ್ತು TT ಮೊದಲಿಗೆ ಅರ್ಬೇನಿ ಅಂತ ತಂದಿದ್ದಾರೆ ಪ್ರಾಡಕ್ಟ್ಸ್. ಸೊ ಈ ಥರ ಪ್ರಾಡಕ್ಟ್ಸ್ ಸಪೋರ್ಟ್ ಮಾಡಬೇಕು, ಟೆಕ್ನಿಕಲ್ಸಲ್ಲೂ ನಂಬಬೇಕು, ಫಂಡಮೆಂಟಲ್ ಸ್ಟೋರಿನ ಅದು ಟೆಕ್ನಿಕಲ್ಸ್ ರಿಫ್ಲೆಕ್ಟ್ ಆಗಬೇಕು ಪ್ರೈಸ್ ಅರ್ನಿಂಗ್ಸಲ್ಲಿ. ನೀವೆಲ್ಲ ಏನು ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಡಿಕ್ಸನ್ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರ್ತಾರೆ, ಡಿಕ್ಸನ್ ಆಲ್ರೆಡಿ ಇದು ಡನ್ ಆ್ಯಂಡ್ ಡಸ್ಟೆಡ್ ಸ್ಟೋರಿ ಇದೆಲ್ಲ ಕಂಪ್ಲೀಟಾಗಿ ನೋಡಿ. ಆಲ್ಮೋಸ್ಟ್ ನಿಮಗೆ ಎಷ್ಟೋ ಪರ್ಸೆಂಟ್ ಓಡ್ಬಿಟ್ಟಿದೆ. ಇವಾಗ ಹೋಗಿ ನೀವು ಡಿಕ್ಸನ್ ಹಿಡಿತೀರಾ, ಈ ಥರ ಎಲ್ಲ ಆಗಲ್ಲ. ನೀವು ಸ್ಟೋರಿ ಕನ್ಫರ್ಮ್ ಆಗಿ ಫಂಡಮೆಂಟಲ್ ಸ್ಟಡಿ ಮಾಡಿ ಟೆಕ್ನಿಕಲ್ಸ್ ನೋಡ್ಕೊಂಡು ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗಿ ಯಾರೋ ಹೇಳ್ತಾರೆ ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಈಗ ಫಾರ್ ಎಕ್ಸಾಂಪಲ್ ಓಕೆ ಫೈನ್, ನಾನು ನಿಂಗೆ JKTR ಬಗ್ಗೆ ಹೇಳಿದೆ. ಈಗ ಅದೇ ಥರ ಸಿಮಿಲರ್ ಅಂತ ಕಂಪೇರ್ ಮಾಡಿದ್ರೆ ನಾವು ಯಾವ ಸ್ಟಾಕ್ಸ್ ಫಸ್ಟ್ ಟೈಮ್ ಮಾಡೋ ಟೆಕ್ನಿಕಲ್ಸ್ ನೋಡಬೇಕು, ಯಾವುದು ಸ್ಟ್ರಾಂಗ್ ಆಗಿದೆ ಅಂತ, ಆಮೇಲೆ ಸ್ಟೋರಿ ಸ್ಟಡಿ ಮಾಡಿ. ಈಗ ನಾನು ಕೂಡ ಹೋಮ್ವರ್ಕ್ ಮಾಡ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೀವು ಹೇಳೋದಾದರೆ ಈಗ ನೋಡ್ಬೋದು, ನನಗೂ ಕೂಡ ಈಗ US ಅಲ್ಲ, ಓಕೆ ಲಾಂಗ್ ಬೇಸ್ ನೋಡ್ಬೋದು ನೀವು. ಸೊ ಇದು ZF ಕಮರ್ಷಿಯಲ್ ವೆಹಿಕಲ್, ಇದು ಕೂಡ ಒಂದು ಟೆಕ್ನಿಕಲ್ ವೆರಿ ಗುಡ್ ಇದೆ. ಈಗ ನೋಡೋದು ಕ್ವಾರ್ಟರ್ ರಿಸಲ್ಟ್ಸ್ ಕೂಡ ಡಬಲ್ ಡಿಜಿಟ್ ಗ್ರೋತ್ ಕೊಟ್ಟಿದೆ. ನಾನೇನು ಮಾಡ್ತೀನಿ, ಕಂಪ್ನಿ ಬಗ್ಗೆ ಸ್ಟಡಿ ಮಾಡ್ತೀನಿ. ಈಗ ನಾನು JKTR ಏನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ, ಇದೇ ಥರ ಈ ಕಂಪ್ನಿ ಬಗ್ಗೆನೂ ಸ್ಟಡಿ ಮಾಡ್ತೀನಿ ನಾನು ಆಮೇಲೆ. ಸೊ ಈ ಥರ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಯಾವ ಸ್ಟಾಕ್ ನಾನು ಸ್ಟಡಿ ಮಾಡಬೇಕು ಅಂತ. ಯಾಕೆ ಟೆಕ್ನಿಕಲ್ ವೆರಿ ಗುಡ್ ಸೆಟಪ್ ಕೊಟ್ಟಿದೆ, ಮಿಸ್ ಮಾಡ್ಕೋಬೋದು. ನಾನು ನೆಕ್ಸ್ಟ್ ಎಂಟ್ರಿ ಪಾಯಿಂಟ್ ಕೊಟ್ಟೆ. ಫಾರ್ ಎಕ್ಸಾಂಪಲ್ ಸೆನ್ಸರ್ ನೋಡಿ, ಈಗ ಇದು ಒಳ್ಳೆ ಬ್ರೇಕ್ಔಟ್ ಕೊಟ್ಟಿದೆ, ನಾನು ಇದು ಎಂಟ್ರಿ ಆಗಿಲ್ಲ ನನ್ನ ಮಾತ್ರಕ್ಕೆ ನಾನು ಇದನ್ನು ಕಳ್ಕೊಳ್ಳಲ್ಲ, ಇದನ್ನ ಲಿಸ್ಟಲ್ಲಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಯಾವಾಗ JKTR ಥರ ಮತ್ತೆ ಸೆಟಪ್ ಬರುತ್ತೋ ಅವಾಗ ನಾನು ಬೈ ಮಾಡ್ತೀನಿ, ಯಾಕಂದ್ರೆ ನಂಗೆ ಸ್ಟೋರಿ ಗೊತ್ತಲ್ವ ಕಂಪ್ನಿ ಬಗ್ಗೆ, ಇದ್ರ ಬಗ್ಗೆ ಸ್ಟಡಿ ಮಾಡಿರ್ತೀನಲ್ವಾ. ಸೊ ಈ ಥರ ಒಂದು ಸೆಗ್ಮೆಂಟ್ ನಾನೀಗ ಲಿಸ್ಟ್ ಮಾಡ್ಕೊಂಡಿದ್ದೀನಿ, ಇಷ್ಟು ಸ್ಟಾಕ್ಸ್ ನಾನು ಸ್ಟಡಿ ಮಾಡ್ತೀನಿ ಕಂಪ್ಲೀಟಾಗಿ. ನೆಕ್ಸ್ಟ್ ಅದು ಯಾವಾಗ ನನಗೆ ಎಂಟ್ರಿ ಆಫರ್ ಕೊಡುತ್ತೋ ಅವಾಗ ನಾನು ಎಂಟ್ರಿ ಆಗ್ತೀನಿ. ನಾವು ಸ್ಕೈ ಗೋಲ್ಡ್ ನೋಡ್ಬೋದು, ನೀವೀಗ ಒಳ್ಳೆ ಎಂಟ್ರಿ ಪಾಯಿಂಟಲ್ಲಿ ಇದೆ ನನಗೆ, ನಾನು ಈ ಬಗ್ಗೆ ಸ್ಟಡಿ ಮಾಡ್ತೀನಿ. ಸೊ ಇಟ್ಸ್ 5000 CR ಮಿಡ್ ಕ್ಯಾಪ್. ಸೊ ಫೈನ್, ನಾನು ಸ್ಟಡಿ ಮಾಡ್ತೀನಿ. ಸೊ ಈ ಥರ ನೀವು ಯಾವುದೇ ನೋಡ್ಬೋದು, ಬೇಕಾದ್ರೆ ಯಾವುದೇ ಕಂಪ್ನಿ ಸ್ಟಡಿ ಮಾಡಿ ನೀವು ಕಂಪ್ಲೀಟಾಗಿ. ಟೆಕ್ನಿಕಲ್ಸ್ ಸಪೋರ್ಟ್ ಇದ್ದಾರೆ, ಫಂಡಮೆಂಟಲ್ ಸ್ಟಡಿ ಮಾಡಬೇಡಿ. ಸೊ ಈ ಥರ ನಾನು ಒಂದು ಲಿಸ್ಟ್ ಮಾಡಿದ್ನಲ್ಲ, ಇದನ್ನು ನಾನು ಸ್ಟಡಿ ಮಾಡ್ತೀನಿ. ಆಮೇಲೆ ನೋಡ್ತೀನಿ ಯಾವ ಸ್ಟ್ರಾಂಗ್ ಥೀಮ್ ಇದೆ. ಫಾರ್ ಎಕ್ಸಾಂಪಲ್ ಆಟೋ ತುಂಬ ಸ್ಟ್ರಾಂಗ್ ಆಗಿದೆಯಲ್ಲ, ಸೊ ಆಟೋದಲ್ಲಿ ಪ್ಲೇ ಮಾಡ್ತೀನಿ, ಅಷ್ಟೇ ಸಿಂಪಲ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಕಮ್ಯುನಿಟಿ ಜಾಯ್ನ್ ಆಗಿ. ಸೊ ಅಲ್ಲಿ ಎಲ್ಲ ಥರ ನಿಮಗೆ ಫಂಡಮೆಂಟಲ್ ಆಗಿ ಟೆಕ್ನಿಕಲ್ ಒಂದು ಇಂಟ್ರಾಕ್ಷನ್ಸ್ ಇರುತ್ತೆ. ಯಾವುದೇ ಥರ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ನಾವು, ಬಟ್ ಒಂದು ಕಂಪ್ಲೀಟ್ ಇಂಟ್ರಾಕ್ಷನ್ಸ್ ಇರೋದ್ರಿಂದ ಮ್ಯೂಚುವಲ್ ಆಗಿ ಎಲ್ಲರೂ ಕಲ್ತ್ಕೊತೀರಾ. ಸೊ ಅದರಿಂದ ಒಂದು ನಮ್ಮ ಕಮ್ಯುನಿಟಿ ಜಾಯ್ನ್ ಆಗಿ. ಸೂನ್ ನಮ್ಮ ವೆಬ್ಸೈಟ್ ಕೂಡ ಬರ್ತಾ ಇದೆ, ಸೊ ಅದನ್ನು ಅನೌನ್ಸ್ ಮಾಡ್ತೀನಿ ನಾನು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಟ್ವಿಟರಲ್ಲಿ ಕೂಡ ನಾನು ಕಂಪ್ಲೀಟ್ ಲೈವ್ ಮಾರ್ಕೆಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.